ಹಾಯ್, ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್. ನಾನು ನಿಮಗೆ ಇದರಲ್ಲಿ ಏನು ನಮ್ಮ ವಾಟ್ಸಪ್ ಗ್ರೂಪಲ್ಲಿ ನಾನು PDF ಬಿಟ್ಟಿದ್ದೀನಿ, ಅಕೌಂಟೆನ್ಸಿ ಕ್ವಶನ್ ಬ್ಯಾಂಕ್ ಅಂತ ಹೇಳಿ. ಅದು ಸುಮಾರು 178 ಪೇಜಸ್ ಇದೆ. ಅದು ಎಲ್ಲರೂ ಕಂಪಲ್ಸರಿಯಾಗಿ ಅದನ್ನು ಜೆರಾಕ್ಸ್ ಮಾಡಿಸ್ಕೊಳ್ಳಿ. ಯಾವುದಾದ್ರೂ ಒಂದು ಸೆಂಟ್ರಲ್ಲಿ ಹೋಗಿ 178 ಪೇಜಸ್ಸದ್ದಿದೆ. ಬೇಕಿದ್ರೆ ಇಲ್ಲಿ ಯಾವುದು ಕಂಪ್ಯೂಟರ್ ಇದೆಯಲ್ಲ, ಇಲ್ಲಿ VKG ಕಾಲೇಜ್ ಮುಂದ್ಗಡೆ ಇದೆಯಲ್ಲ CS ಕಂಪ್ಯೂಟರ್, ಅಲ್ಲಿ ಇದ್ದರೆ ಅವರು ಕಡಿಮೆ ಕೊಡ್ತಾರೆ ನೋಡಿ, ನೀವು ಟ್ರೈ ಮಾಡಿ. ಬಟ್ ಎಲ್ಲರ ಹತ್ರ ಇರಬೇಕು. ಈಗ ನಾನು ಪ್ರಾಬ್ಲಮ್ ಮಾಡ್ತಾ ಇರ್ತೀನಿ. ಪ್ರಾಬ್ಲಮ್ ಮಾಡಬೇಕಾದ್ರೆ ನಿಮಗೆ ನಿಮ್ಮ ಕ್ವಶನ್ ಬ್ಯಾಂಕಲ್ಲೇ ಇರೋ ಪ್ರಾಬ್ಲಮ್ಸನ್ನು ನಾವು ಮಾಡಬೇಕಾಗತ್ತೆ. ಅದು PU ಬೋರ್ಡ್ ಅವರು ಕೊಟ್ಟಿರುವಂಥದ್ದು, ಕರ್ನಾಟಕ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಅವರು ಕೊಟ್ಟಿರುವಂಥದ್ದು. ಆ ಕಾರಣಕ್ಕಾಗಿ ನೀವು ಅದನ್ನೆಲ್ಲ ಜಿರಾಕ್ಸ್ ಮಾಡಿಸ್ಕೊಂಡ್ರೆ ನಾನು ಪ್ರಾಬ್ಲಮ್ ಮಾಡೋದು 1-2 ಪ್ರಾಬ್ಲಮ್ ನಾನು ಬೋರ್ಡ್ ಮೇಲೆ ಬರೆದು ಮಾಡ್ಬೋದು. ಬಟ್ ಎಲ್ಲ ಪ್ರಾಬ್ಲಮ್ ಮಾಡಲಿಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮನೆಯಲ್ಲಿ. ಸೊ ಆ ಕಾರಣಕ್ಕಾಗಿ ನೀವು ಅದನ್ನು ತೊಗೊಂಡು ಮತ್ತು ಪ್ರತಿಯೊಂದು ವೀಡಿಯೋಸು, ಫಸ್ಟ್ ವೀಡಿಯೋ, ಸೆಕೆಂಡ್ ವೀಡಿಯೋ, ಥರ್ಡ್ ವೀಡಿಯೋ, ಫೋರ್ತ್ ವೀಡಿಯೋ, ಫಿಫ್ತ್ ವೀಡಿಯೋ, ಹಂಗೆ ವೀಡಿಯೋಸ್ ಎಲ್ಲ ಥಿಯರಿಟಿಕಲ್ ಆಸ್ಪೆಕ್ಟ್ಸು ನೀವು ಕೇಳಿದ್ರೇ ಪ್ರಾಬ್ಲಮ್ ಮಾಡ್ಲಿಕ್ಕೆ ಬರೋದು. ನಿಮಗೆ ಪ್ರಾಬ್ಲಮೇ ನೇರವಾಗಿ ಮಾಡ್ತೀವಿ ಅಂದರೆ ಬರಲ್ಲ ಅದು. ಓಕೆ, ಥಿಯರಿ ಎಲ್ಲ ನಾವೇನು ಹೇಳಿದ್ದೀವಿ ಅದನ್ನೆಲ್ಲ ನೀಟಾಗಿ ಕೇಳ್ಕೊಳ್ಳಿ. ಇನ್ನೊಂದು ಸಲ ನೀವು ವಿಡಿಯೋ ಪ್ಲೇ ಮಾಡಿ ಕೇಳ್ಕೊಬೋದು. ಕ್ಲಾಸಲ್ಲಾದರೆ ಒಂದು ಸಲ ಪಾಠ ಮಾಡ್ತೀವಿ, ಇನ್ನೊಂದು ಸಲ ಕೇಳಲಿಕ್ಕೆ ಚಾನ್ಸಸ್ ಇರೋಲ್ಲ. ಆದರೆ ಈ ಕ್ಲಾಸಲ್ಲಿ ನಿಮಗೆ 1 ಸಲ ಅಲ್ಲ 2 ಸಲ ಕೇಳ್ಕೊಬೋದು. ನಿಮ್ದು ಯಾವುದು ಡೌಟ್ ಇದೆ ಅದನ್ನೆಲ್ಲ ಕ್ಲಾರಿಫೈ ಮಾಡ್ಕೋಬೋದು. ಮತ್ತೇನಾದರೂ ಡೌಟ್ ಇತ್ತು ಅಂದರೆ ಪ್ರಾಬ್ಲಮ್ನಲ್ಲಿ ನೀವು ಹೇಳಿದರೆ ನಾನು ಆನ್ಲೈನ್ ಬಂದು ಕ್ಲಾರಿಫಿಕೇಷನ್ಸನ್ನು ಮಾಡ್ಕೊಳ್ತೀವಿ. ಓಕೆ, ಈಗ ನಾನು 2ನೇ ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ಯಾವುದರಲ್ಲಿ, ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸಲ್ಲಿ. ಓಕೆ, ದ ಸೆಕೆಂಡ್ ಪ್ರಾಬ್ಲಮ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್. Let us, this is the problem given to you people, especially following are the balance sheet and receipts and payments account of Ballari Sports Club Ballari and balance sheet as on 31/3/2019. ಓಕೆ, ಇದೇ ಡೇಟನ್ನು ನಾನು ಹೇಳ್ತಾ ಇರ್ತೀನಿ, ನೀವು ಹೀಗೆ ಬರ್ಕೊಳ್ಳಿ. ಇವನ್ನೆಲ್ಲ ಬರ್ಕೋಬೇಕು, ಮತ್ತು ಸುಮ್ಮನೆ ಚಂದಕ್ಕೆಲ್ಲ ಬರೆದಿರೋದು ಇದು. ಓಕೆ, ಯು ಶುಡ್ ನೋಟ್ ಡೌನ್ ದಿಸ್ ಫಸ್ಟ್. ಓಕೆ, ಅದಾದಮೇಲೆ ನಾನು ಸೊಲ್ಯೂಷನ್ ಆ ಕಡೆ ಕೊಡ್ತೀನಿ ನಿಮಗೆ. ಇಲ್ಲಿ ಲಯಬಿಲಿಟೀಸು ಅಮೌಂಟು, ಅಸೈಡ್ಸು ಅಮೌಂಟು, ಲಯಬಿಲಿಟಿ ಸೈಡು ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ, ಔಟ್ಸ್ಟ್ಯಾಂಡಿಂಗ್ ರೆಂಟು ಆ್ಯಂಡ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸು ಆ್ಯಂಡ್ ಕ್ಯಾಪಿಟಲ್ ಫಂಡು, ಇವು 4 ಸೇರಿ 1,38,800. ಈ ಕಡೆ ಕ್ಯಾಶ್ ಅಟ್ ಬ್ಯಾಂಕು ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ಸ್. ಕ್ಯಾಶ್ ಅಟ್ ಬ್ಯಾಂಕು 52,400, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 4,800 ಆ್ಯಂಡ್ ಇನ್ವೆಸ್ಟ್ಮೆಂಟ್ಸು 5,200 ಆ್ಯಂಡ್ ಸ್ಪೋರ್ಟ್ಸ್ ಮಟೀರಿಯಲ್ 43,600 ಆ್ಯಂಡ್ ಫರ್ನಿಚರ್ 32,800. Make all the totals 1,38,800 is the opening balance sheet. ಅದರಲ್ಲಿ ಕ್ಯಾಪಿಟಲ್ ಫಂಡ್ ಏನು ಮಾಡಬೇಕು, ಇವೆಲ್ಲ ಅಸೆಟ್ಸ್ ಆಗಿರೋದ್ರಿಂದ ನೀವು ತುಂಬ ಎಲ್ಲಿ ತೊಗೋಬೇಕನ್ನೋದು ಗೊತ್ತಿರಬೇಕು. ಇದು ಅಸೆಟ್ಸು ನೋಡಿ, ಇದು ಯಾವುದಕ್ಕೆ. ಈಗ ನೆಕ್ಸ್ಟ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್, ಆಮೇಲೆ ಹೇಳ್ತೀನಿ ಇದನ್ನು. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಏನೇನು ಕೊಟ್ಟಿರ್ತಾರೆ, ಫಾರ್ ದಿ ಇಯರ್ ಎಂಡಿಂಗ್ 31/3/2020. ಇದು 20, ಇಲ್ಲಿ CR ಅಂತ ಬರೀಬೇಕು, ಅದಕ್ಕೆ ಬರ್ದಿ 2020. ಇದು 19, ಇದು ಈ ವರ್ಷ ನಾವು ಮಾಡಬೇಕಾಗಿರೋ ಏನು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಮಾಡಿರೋದು. ಓಕೆ, ದೆನ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ನೋಡಿ, ಈ ಬ್ಯಾಲೆನ್ಸು ಓಕೆ 52,400. ಇಲ್ಲಿನೂ ಇದೆ ನೋಡಿ, ಕ್ಯಾಶ್ ಅಟ್ ಬ್ಯಾಂಕು 52,400. ಇದನ್ನು ಎಲ್ಲಿನೂ ತೊಗೋಬಾರ್ದು. ಓಕೆ, ದೀಸ್ ಆರ್ ಕ್ಯಾನ್ಸಲ್, ಸೇಮ್ ಅಮೌಂಟ್ ಇರೋದ್ರಿಂದ ಇದನ್ನು ಎಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲೂ ಬರಲ್ಲ, ಮತ್ತು ಏನು ಬ್ಯಾಲೆನ್ಸ್ ಶೀಟಲ್ಲೂ ಬರಲ್ಲ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳ್ತೀವಿ. ಸಬ್ಸ್ಕ್ರಿಪ್ಷನ್ ಅಂದರೆ ನಿಮಗಾಗಲೇ ಹೇಳಿರಬೇಕು, ಇದು ತುಂಬಾ ಇಂಪಾರ್ಟೆಂಟ್ ಇನ್ಕಮ್ ಆಫ್ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂತ ನಾನಾಗಲೇ ಹೇಳಿದ್ದೀನಿ. ಈ ಒಂದು ಸಬ್ಸ್ಕ್ರಿಪ್ಷನ್ ನೋಡಿ ಏನೇನು ಕೊಟ್ಟಿದ್ದಾರೆ, ಹಿಂದಿನ ವರ್ಷದ್ದಿದೆ ಅಂದರೆ 2019 ಇದೆ, 2020 ಇದೆ. ಓಕೆ, 2019, 2020 ಆ್ಯಂಡ್ 2021 ಮುಂದಿನ ವರ್ಷದ್ದು ಕೊಟ್ಟಿದ್ದಾರೆ. ಈ ವರ್ಷದ್ದು ಹಿಂದಿನ ವರ್ಷದ್ದು 4,800, ಈ ವರ್ಷದ್ದು 90,200, ಮುಂದಿನ ವರ್ಷದ್ದು 4,200 ಇದೆ. ಹಾಗಿದ್ರೆ ಈ ಹಿಂದಿನ ವರ್ಷದಿದೆನಲ್ಲ 4,800 ಇದೆ ಅಲ್ಲ, ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಹಿಂದಿನ ವರ್ಷದ್ದು ಇಲ್ಲಿನೂ 4,800 ಇದೆ ಅಲ್ಲ, ಇದು ಕ್ಯಾನ್ಸಲ್ ಆಗುತ್ತೆ, ಯಾವುದೇ ಕಾರಣಕ್ಕೂ ತಗೋಬಾರ್ದು. ಅದನ್ನೇ ಹೇಳ್ತಾ ಇರೋದು. ಆ ಕಡೆ ಅಸೆಟ್ ಸೈಡು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ,
ಮತ್ತು ರಿಸಿಪ್ಟ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ ಸೇಮ್ ಇಯರ್ದು ಅಂದರೆ ಅವಾಗ ಅದನ್ನು ಕ್ಯಾನ್ಸಲ್ ಆಗುತ್ತೆ. Okay, you should not supposed to be take that amount. Suppose if it is given in the asset side of outstanding subscription, and even though there is a subscription outstanding in a receipts and payments account receipt side, both are cancelled. ಇವೆರಡು ಕ್ಯಾನ್ಸಲ್ ಆಗ್ತವೆ. ಹಾಗಿದ್ರೆ ಇದು ಈ ವರ್ಷದ್ದು ನಾವು ತಗೋಬೇಕಾಗತ್ತೆ. ಆ್ಯಂಡ್ ಮುಂದಿನ ವರ್ಷದಿರೋದ್ರಿಂದ ನಾವು ಇದನ್ನು ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ ತಗೊಳ್ತೀವಿ. ಡೊನೇಷನ್ಸ್ ಇದೆ. ಡೊನೇಷನ್ಸ್ ಏನಾದರೂ ಆಗಿದೆಯಾ ಇಲ್ಲಿ ನೋಡಿ. ಡೊನೇಷನ್ ಕ್ಯಾಪಿಟಲೈಸ್ 50% ಡೊನೇಷನ್ ಅಂದರೆ 50% ಡೊನೇಷನ್ ಕ್ಯಾಪಿಟಲೈಸ್ ಆಗಿದೆ ಅಂದರೆ 32,400 16,200 ಆಗುತ್ತೆ. ಇದನ್ನು 50% ಮಾಡಿದರೆ ಅದು ರೆವಿನ್ಯೂ ಆಗುತ್ತೆ, ರೆವಿನ್ಯೂ ರಿಸಿಪ್ಟು. ಮತ್ತು ಇನ್ನು ರಿಮೈನಿಂಗ್ 16,200 ಅದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಇದನ್ನು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡಬೇಕು. ಇದನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಇನ್ಕಮ್ ಸೈಡ್ ತಗೋಬೇಕು. ಎಂಟ್ರೆನ್ಸ್ ಫೀ ಏನು ಹೇಳಿಲ್ಲ ಇದರಲ್ಲಿ. ಎಂಟ್ರೆನ್ಸ್ ಫೀ ಕ್ಯಾಪಿಟಲೈಸ್ ಆಗಿದೆಯಾ? ಇಲ್ಲ ಅಂದರೆ ದಟ್ ಶುಡ್ ಬಿ ಟೇಕನ್ ಇನ್ ಟು ದಿ ಕ್ಯಾಪಿಟಲ್ ರಿಸಿಪ್ಟ್, ರೆವಿನ್ಯೂ ರಿಸಿಪ್ಟ್ ಆಗುತ್ತೆ ಇದು. ಎಂಟ್ರೆನ್ಸ್ ಫೀ ಏನಾಗುತ್ತೆ ರೀ? ರೆವಿನ್ಯೂ ರಿಸಿಪ್ಟ್ ಆಗುತ್ತೆ. ಇದನ್ನು ನಾವು ಇನ್ಕಮ್ ಸೈಡು ಯಾವುದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಇನ್ಕಮ್ ಸೈಡ್ ತಗೋಬೇಕು. ಇಂಟ್ರೆಸ್ಟು ಅಷ್ಟೇ, ಇದು ರೆವಿನ್ಯೂ ರಿಸಿಪ್ಟ್ ಆಗಿರೋದ್ರಿಂದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ನಾವು ಇನ್ಕಮ್ ಸೈಡ್ ತಗೋಬೇಕು. ಒಂದು ಸೇಲ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ ಇದನ್ನು ರೆವಿನ್ಯೂ ರಿಸಿಪ್ಟು. ಇವೆಲ್ಲ ರೆವಿನ್ಯೂ ರಿಸಿಪ್ಟು. ಇದು ಅರ್ಧ ಕ್ಯಾಪಿಟಲು ಅರ್ಧ ರೆವಿನ್ಯೂ. ಉಳಿದಿದ್ದೆಲ್ಲ ಸೇಮ್, ಇವನ್ನೆಲ್ಲ ನಾವು ಬರ್ಕೊಳ್ತೀವಿ. ರೆಂಟ್ ಇದೆ ನೋಡಿ, ಇದು ಪೇಮೆಂಟ್ ಸೈಡ್ ಬಂದಾಗ ಟೋಟಲ್ ಇದರದ್ದು 2,54,000 ಬರುತ್ತೆ. ಆ್ಯಂಡ್ ರೆಂಟ್ ಬಂದಾಗ ಹಿಂದಿನ ವರ್ಷದ ರೆಂಟ್ ಇದೆ 800 ನೋಡಿ. ಇದು ಪೇಮೆಂಟ್ ಸೈಡು 800. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಲ್ಲಿನೂ ಇದೆ ನೋಡಿ. ಔಟ್ಸ್ಟ್ಯಾಂಡಿಂಗ್ ರೆಂಟ್ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಮತ್ತು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಯಾವುದೇ ಪೇಮೆಂಟ್ಸ್ ಇತ್ತು ಅಂದರೆ ಅವೆರಡನ್ನು ನೀವು ಕ್ಯಾನ್ಸಲ್ ಮಾಡಬೇಕು, ತಗೋಬಾರ್ದು. ಯು ಶುಡ್ ನಾಟ್ ಸಪೋಸ್ ಟು ಟೇಕ್ ದಿಸ್ ಆಲ್ಸೋ. ನೋಡಿ ನಾನು ಏನೇನು ಮಾಡಿದ್ದೀನಿ, ಫಸ್ಟು ಸಬ್ಸ್ಕ್ರಿಪ್ಷನ್ನು ಇಲ್ಲಿರೋದು, ಬ್ಯಾಲೆನ್ಸ್ ಶೀಟ್ ಇಲ್ಲಿರೋದು ತಗೋಬಾರ್ದು, ಮತ್ತು ಕ್ಯಾಶ್ ಇನ್ ಹ್ಯಾಂಡು ಇಲ್ಲಿರೋದು ಆ್ಯಂಡ್ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಮಾಡೋದು ತಗೋಬಾರ್ದು ಅಂತ ಹೇಳಿ ಯಾವ್ಯಾವ ತಗೋಬಾರ್ದು ಅನ್ನೋದು ಹೇಳ್ತಾ ಇದ್ದೀನಿ. ಮತ್ತು ಇದನ್ನು ತಗೋಬೇಕು. ಓಕೆ, ನೆಕ್ಸ್ಟ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಇದೆ ನೋಡಿ. ಸ್ಯಾಲ್ರಿ 3,200 ಇಲ್ಲಿದೆಯಾ? ಇಲ್ಲಿನೂ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ 3,200 ಇದೆಯಾ? ಇದನ್ನು ತಗೋಬಾರ್ದು. ಆ್ಯಂಡ್ ದಿಸ್ ಇಸ್ ಆಲ್ಸೋ ನಾಟ್ ಟೇಕನ್. ಓಕೆ, ಮುಂದೆ ಏನು ಮಾಡಬೇಕು ಅನ್ನೋದನ್ನು ಹೇಳ್ತೀನಿ. ಇದನ್ನು ನಾವು ರಿಸಿಪ್ಟ್ಸ್, ಇದು ರೆವಿನ್ಯೂ ರಿಸಿಪ್ಟ್ ಆಗುತ್ತೆ. ಇನ್ನೊಂದು ಯಾವುದು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ, ಇದನ್ನು ತಗೊಳ್ತೀವಿ. ಇದು ಸಹ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ದೆನ್ ವುಡ್ ಲೈಕ್ ಟು ಟೇಕ್ ಆನ್ ದಿಸ್ ಇನ್ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ಪ್ರಿಂಟಿಂಗ್ ಇದೆ. ಪ್ರಿಂಟಿಂಗ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಆ್ಯಂಡ್ ಜನರಲ್ ಎಕ್ಸ್ಪೆನ್ಸಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ಆ್ಯಂಡ್ ಫರ್ನಿಚರ್ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಥವಾ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಇದನ್ನು ಇಲ್ಲಿ ತಗೊಳ್ಳೋಂಗಿಲ್ಲ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ. ಆ್ಯಂಡ್ ಸ್ಪೋರ್ಟ್ಸ್ ಮಟೀರಿಯಲ್ ಆಲ್ಸೋ ಇದು ಅಸೆಟ್ಸ್ ಆಗಿರೋದ್ರಿಂದ ಇದನ್ನು ಅಸೆಟ್ ಸೈಡ್ ತೊಗೊಳ್ತೀವಿ. ಆದರೆ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ತೊಗೊಳಂಗಿಲ್ಲ. ಬಟ್ ಇದರ ಡಿಪ್ರಿಷಿಯೇಷನ್ ಮಾತ್ರ ತೊಗೋಬೇಕಾಗತ್ತೆ. ಆ್ಯಂಡ್ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಬಂದಾಗ 60,800 ಇದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್. ಸೊ ದೆನ್ ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀವಿ ನಾವು ಇದನ್ನು ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಿ. ದೆನ್ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರ್ತಾರೆ. ಒಂದು ಅಡ್ಜಸ್ಟ್ಮೆಂಟ್ಸ್ 2 ಸಲ ತೊಗೋಬೇಕು ಅಂತ ಹೇಳಿದೆ ನಾನು. ಫಸ್ಟು ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಇದೆ ಅಲ್ಲ, ಈ ಸಬ್ಸ್ಕ್ರಿಪ್ಷನ್ 5,400 ಇದು ಸಬ್ಸ್ಕ್ರಿಪ್ಷನಿಗೆ ಆ್ಯಡ್ ಮಾಡ್ತೀವಿ. ಯಾವುದಕ್ಕೆ? 90,200ಗೆ ಇದನ್ನು ಆ್ಯಡ್ ಮಾಡ್ತೀವಿ. ಎಲ್ಲಿ? ರಿಸಿಪ್ಟ್ ಸೈಡ್ ಆಫ್ ಇನ್ಕಮ್ ಸೈಡ್. ಯಾವುದು? ಇನ್ಕಮ್ ಸೈಡ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಇನ್ಕಮ್ ಸೈಡು ಸಬ್ಸ್ಕ್ರಿಪ್ಷನ್ಗೆ ಆ್ಯಡ್ ಮಾಡ್ತೀವಿ. ಮತ್ತು ಇನ್ನೊಂದು ಏನು ಮಾಡ್ತೀವಿ, ಇದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಗಿರೋದ್ರಿಂದ ಇನ್ನೊಂದು ಸಲ ಏನು ಮಾಡ್ತೀವಿ ಅಂದರೆ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತೊಗೊಳ್ತೀವಿ. ಇದನ್ನು ಅಸೆಟ್ ಸೈಡ್ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದು, ಅದಕ್ಕಾಗಿ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತೊಗೊಳ್ತೀವಿ. ಅದಾದಮೇಲೆ ಸೆಕೆಂಡ್ ಒನ್ ನೋಡಿ, 2 ಆಯಿತಾ. ಇಲ್ಲಿ ಸೆಕೆಂಡ್ ಒನ್ ಏನಾಗಿದೆ, ಪ್ರಿಂಟಿಂಗ್ ಅನ್ಪೇಯ್ಡ್ ಅಂತಿದೆ. ಅನ್ಪೇಯ್ಡ್ ಅಂದರೆ ಏನು? ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಇದನ್ನು ಆ್ಯಡ್ ಮಾಡ್ತೀವಿ. ನೋಡಿ ಔಟ್ಸ್ಟ್ಯಾಂಡಿಂಗ್ ಎಷ್ಟಿದೆ? ಇದು 15,200 ಇದೆ ಅಲ್ಲ. ಆ 15,200ಅಲ್ಲಿ ಎಕ್ಸ್ಪೆಂಡಿಚರ್ ಸೈಡು ನಾವು 1,000 ಅನ್ಪೇಯ್ಡ್ ಆಗಿರೋದು. ಇದು ಔಟ್ಸ್ಟ್ಯಾಂಡಿಂಗ್. ಅನ್ಪೇಯ್ಡ್ ಅಂದರೆ ಏನು? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಇದನ್ನು ಆ್ಯಡ್ ಮಾಡ್ತೀವಿ. ಯಾವ ಸೈಡು? ಪ್ರೀಪೇಯ್ಡಿಗೆ, ಇದು ಪ್ರಿಂಟಿಂಗಿಗೆ ಆ್ಯಡ್ ಮಾಡಿ. ಮತ್ತು ಇದನ್ನು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಇನ್ನೊಂದು ಸಲ ಏನು ಮಾಡ್ತೀವಿ, ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತೊಗೊಳ್ತೀವಿ.
ದ ನೆಕ್ಸ್ಟ್ ಇಂಟ್ರೆಸ್ಟ್ ಅಕ್ರೂಡ್ ಅಂತಿದೆ 800. ಅಂದರೆ ಇದನ್ನು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್, ಇದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗುತ್ತೆ. ಇಲ್ಲಿ ನೋಡಿ ಇಂಟ್ರೆಸ್ಟ್ ಇದೆ, ಇದಕ್ಕೇನು ಮಾಡಬೇಕು, ಇಂಟ್ರೆಸ್ಟಿಗೆ ಅಕ್ರೂಡಿಗೆ 800 ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ, ಓಕೆ, 800 ಆ್ಯಡ್ ಮಾಡಿ, ಮತ್ತು ಇದನ್ನು ಎಲ್ಲಿ ತಗೋಬೇಕು, ಇದನ್ನು ಯಾವುದು ಅಸೆಟ್ ಸೈಡ್ ಆಫ್ ದಿ ಫಸ್ಟು ಇಂಟ್ರೆಸ್ಟಿಗೆ ಆ್ಯಡ್ ಮಾಡಬೇಕು. ಎಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಗೆ ಇಂಟ್ರೆಸ್ಟಿಗೆ ಆ್ಯಡ್ ಮಾಡ್ತೀವಿ. ಆ್ಯಂಡ್ ದೆನ್ ಇದನ್ನು ಶೋನ್ ಆನ್ ದಿ ಬ್ಯಾಲೆನ್ಸ್ ಶೀಟ್, ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್, ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಎರಡು ಟ್ರೀಟ್ಮೆಂಟ್ ಆಯಿತು. ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್ ಇದೆ ಅಲ್ಲ, ಡಿಪ್ರಿಷಿಯೇಟ್ ಫರ್ನಿಚರ್ ಬೈ 10% ಇದೆ. ನೋಡಿ, ಫರ್ನಿಚರ್ ಇಲ್ಲಿನೂ ಇದೆ, ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಇಲ್ಲಿನೂ ಇದೆ ಆ್ಯಂಡ್ ಇಲ್ಲಿನೂ ಇದೆ. ಒಂದು ಸಲ ಪರ್ಚೇಸ್ ಮಾಡಿದ್ದಾರೆ ನೋಡಿ, ಇಲ್ಲಿ ಯಾವಾಗಿದೆ ಫರ್ನಿಚರು, ಹಳೇದಿದೆ, ಇದನ್ನು ಮಾತ್ರ ಡಿಪ್ರಿಷಿಯೇಟ್ ಮಾಡಲೇಬೇಕು. ಇದು ಯಾವಾಗಿದೆ ಅಂದರೆ ಇದೇ ವರ್ಷ ಇದೆ ನೋಡಿ, 31/3/2020 ಡೇಟ್ ವೆರಿ ಇಂಪಾರ್ಟೆಂಟ್. ಡೇಟ್ ನೋಡಿ, ಇಲ್ಲಿನೂ 31/3/2020, ಇಲ್ಲಿನೂ 31/3/2020. ಇವತ್ತೇ ಅದು ಪರ್ಚೇಸ್ ಮಾಡಿರೋದ್ರಿಂದ ಒಂದೇ ದಿವಸಕ್ಕೆ ನಾವು ಡಿಪ್ರಿಷಿಯೇಟ್ ಮಾಡಲಿಕ್ಕಾಗಲ್ಲ. ಆ ಕಾರಣಕ್ಕಾಗಿ ಇದಕ್ಕೆ ಯಾವುದೇ ಡಿಪ್ರಿಷಿಯೇಷನ್ ಇಲ್ಲ. 48,000ಗೆ ಯಾವುದೇ ಡಿಪ್ರಿಷಿಯೇಷನ್ ಇಲ್ಲ, ಬಟ್ 32,000ಗೆ ನಾವು 10% ಡಿಪ್ರಿಷಿಯೇಷನ್ ಮಾಡಬೇಕಾಗತ್ತೆ. ಕ್ಲಿಯರ್? 32,000ಗೆ ಇದು 1 ವರ್ಷ ಆಗಿದೆ ತೊಗೊಂಡು, ಫರ್ನಿಚರ್ ತೊಗೊಂಡು 1 ವರ್ಷ ಆಗಿರೋದ್ರಿಂದ ಇದನ್ನು 10% ಡಿಪ್ರಿಷಿಯೇಟ್ ಮಾಡಿ. ಇದನ್ನು ಯಾವುದೇ ರೀತಿಯಾಗಿ ಡಿಪ್ರಿಷಿಯೇಷನ್ ಮಾಡೋದು ಬೇಕಾಗಿಲ್ಲ, ಕಾರಣ ಅಷ್ಟೇ ಇವತ್ತೇ ತೊಗೊಂಡಿರೋದ್ರಿಂದ. ನೋಡಿ, 31/3/2020 ಇವತ್ತೇ ತೊಗೊಂಡಿರೋದ್ರಿಂದ ಅದು ತೊಗೊಂಡು 1 ದಿವಸನೂ ಆಗಿಲ್ಲ. ಆ ಕಾರಣಕ್ಕಾಗಿ ನಾವು ಅದನ್ನು ಡಿಪ್ರಿಷಿಯೇಟ್ ಮಾಡ್ಲಿಕ್ಕೆ ಬರೋಲ್ಲ. ದೆನ್ ಇಲ್ಲಿ ನೋಡಿ, ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಂತಿದೆ ಅಲ್ವಾ. ಸ್ಪೋರ್ಟ್ಸ್ ಮಟೀರಿಯಲ್ಸು, ಇಲ್ಲಿನೂ ಸ್ಪೋರ್ಟ್ಸ್ ಮಟೀರಿಯಲ್ ಇದೆ, ಇದಕ್ಕೆ 1 ಇಯರಿಗೆ ತಗೊಳ್ತೀವಿ ಡಿಪ್ರಿಷಿಯೇಷನು. ಇದಕ್ಕೆ ಬಂದಾಗ ಇದು 1/10/2019, ಇದು ತುಂಬ ಇಂಪಾರ್ಟೆಂಟ್ ನೋಡಿ. 1/10/2019 ಹಿಡಿದು ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಅಂದರೆ 31 ಮಾರ್ಚ್ 2020 ಎಷ್ಟು ಮಂತ್ ಆಯಿತು, ಇದು 6 ಮಂತ್. ಇದಕ್ಕೆ 6 ಮಂತ್ ತಗೋಬೇಕು ಡಿಪ್ರಿಷಿಯೇಷನ್. ಇದು ಇಂಪಾರ್ಟೆಂಟ್ ಅಡ್ಜಸ್ಟ್ಮೆಂಟ್ಸ್. ಇದರಲ್ಲಿ ನೀವು ಕನ್ಫ್ಯೂಸ್ ಮಾಡ್ಕೊಳ್ತೀರಂತ ಈಗ ಹೇಳಿ, ಇದಕ್ಕೆ 1 ಇಯರ್ ತಗೋಬೇಕು. ಈ ಸ್ಪೋರ್ಟ್ಸ್ ಮಟೀರಿಯಲ್ಸಿಗೆ 43,600ಗೆ 1 ಇಯರು, ಇದಕ್ಕೆ ನಾವು 6 ಮಂತ್ ತಗೋಬೇಕು. ಯಾಕೆ ಅಂದರೆ ಇದು ಪರ್ಚೇಸ್ ಮಾಡಿರೋದೇ ಅಕ್ಟೋಬರಲ್ಲಿ. ಅಕ್ಟೋಬರ್ಲಿಂದ ಮಾರ್ಚ್ವರೆಗೆ, ಅಕ್ಟೋಬರ್ 1 ಅಕ್ಟೋಬರ್ ಕೌಂಟ್ ಮಾಡಬೇಕು, ಯಾಕಂದರೆ ಇದು ಫಸ್ಟ್ ಇದೆ. ಅಕ್ಟೋಬರ್ ಕೌಂಟ್ ಮಾಡೋದ್ರಿಂದ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಓಕೆ, ಅಕ್ಟೋಬರ್ 2019ಗೆ ಅದು ಪರ್ಚೇಸ್ ಮಾಡಿರೋದ್ರಿಂದ ಅಲ್ಲಿಂದ ಅಲ್ಲಿಗೆ 6 ಮಂತ್ ಆಗುತ್ತೆ. ಅದಕ್ಕೆ 6 ಮಂತ್ ಡಿಪ್ರಿಷಿಯೇಷನನ್ನು ಕೊಡ್ತೀವಿ. ಆ್ಯಂಡ್ ಡೊನೇಷನ್ ಕ್ಯಾಪಿಟಲೈಸ್ 50% ಇದೆ, 50% ಡೊನೇಷನ್ಸನ್ನು ನಾವು ಕ್ಯಾಪಿಟಲೈಸ್ ಮಾಡ್ಕೋಬೇಕು. 50% ಇಲ್ಲಿ ರೆವಿನ್ಯೂ ರಿಸಿಪ್ಟು ಆ್ಯಂಡ್ 50% ಕ್ಯಾಪಿಟಲ್ ರಿಸಿಪ್ಟು. ಇಷ್ಟು ನೋಡಿಕೊಂಡು ನೀವು ತದಾದ ನಂತರ ನಾವು ಪ್ರಾಬ್ಲಮ್ಸನ್ನು ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. Hello. Solution of this problem, we have to be prepared in the books of ಈ ರೀತಿ ಸೊಲ್ಯೂಷನ್ ಮಾಡ್ಕೋಬೇಕಾಗತ್ತೆ. ನಾವು ಪ್ರಾಬ್ಲಮ್ಸನ್ನು ಆವಾಗಲೇ ಹೇಳಿದ್ದೀವಿ. ಈಗ ಇದನ್ನು ಸೊಲ್ಯೂಷನ್ ಇನ್ ದಿ ಬುಕ್ಸ್ ಆಫ್ SES ಎಜುಕೇಷನ್ ಸೊಸೈಟಿ ಸಿರ್ಗುಪ್ಪ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2020 ನೆನ್ಪಿಟ್ಕೊಳ್ಳಿ. ಇಯರ್ ಎಂಡಿಂಗು ಮತ್ತು ಕ್ರೆಡಿಟ್ ಸೈಡು, ಡೆಬಿಟ್ ಸೈಡ್ ಆಲ್ ದಿ ಎಕ್ಸ್ಪೆಂಡಿಚರ್ ಅಮೌಂಟ್, ಕ್ರೆಡಿಟ್ ಸೈಡ್ ಆಲ್ ದಿ ಇನ್ಕಮ್ಸ್ ಆ್ಯಂಡ್ ರೆವಿನ್ಯೂ ಇನ್ಕಮ್ಸ್ ಆ್ಯಂಡ್ ಅಮೌಂಟ್. ಇಲ್ಲಿ ರೆವಿನ್ಯೂ ಎಕ್ಸ್ಪೆಂಡಿಚರ್, ಇಲ್ಲಿ ರೆವಿನ್ಯೂ ಇನ್ಕಮ್ಸ್ ಅಷ್ಟೇ. Income and expenditure account is an account which is prepared with the help of revenue receipts and revenue expenditure. Okay, and it is going to be prepared to find out a surplus or deficit anta. Surplus athwa
ಡೆಫಿಸಿಟನ್ನು ಕಂಡುಹಿಡಿಯೋದಕ್ಕಾಗಿ ಇದನ್ನು ಪ್ರಿಪೇರ್ ಮಾಡ್ತೀವಿ. ಎಲ್ಲ ಅಸೆಟ್ಸು ಮತ್ತು ಎಲ್ಲ ಎಕ್ಸ್ಪೆಂಡಿಚರ್ಸನ್ನು ಮತ್ತು ಇನ್ಕಮ್ಸನ್ನು ಕಂಪ್ಯಾರಿಸನ್ ಮಾಡಿ ಅಂತ ಹೇಳ್ತೀವಿ. ಫಸ್ಟು ನಿಮಗೆ ಪ್ರಾಬ್ಲಮ್ನಲ್ಲೇ ಹೇಳಿದ್ದೀವಿ ನಾವು ಏನೇನು ಕೊಟ್ಟಿದ್ದಾರೆ ಏನೇನಿಲ್ಲ ಅಂತ ಹೇಳಿ. ಫಸ್ಟಿಗೆ ನಿಮಗಾಗಲೇ ಆ ಪ್ರಾಬ್ಲಮ್ನಲ್ಲಿ ಇತ್ತು, ಏನಂತಿದೆ ಅಂದರೆ ಆಲ್ ರೆವಿನ್ಯೂ ರಿಸಿಪ್ಟ್ಸ್ ಯಾವುದು, ಕ್ಯಾಪಿಟಲ್ ರಿಸಿಪ್ಟ್ ಯಾವುದು ಐಡೆಂಟಿಫೈ ಮಾಡಿ ಅಂತ ಹೇಳಿದೆ ನಾನು. ಅದಕ್ಕೆ ಇಲ್ಲಿ ಫಸ್ಟು ನಾವು ಎಕ್ಸ್ಪೆಂಡಿಚರ್ಸ್ ಯಾವ್ಯಾವ ಇದ್ದಾವೆ, ನೀವು ಪೇಮೆಂಟ್ ಸೈಡ್ ನೋಡಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಯಾವ ಸೈಡು, ಪೇಮೆಂಟ್ ಸೈಡ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವುದು ಎಕ್ಸ್ಪೆಂಡಿಚರ್ಸ್ ಇದ್ದಾವೆ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಫಸ್ಟ್ ನೋಡಿ, ಫಸ್ಟು ಪೇಮೆಂಟ್ ಸೈಡ್ ಏನಿದೆ ಪ್ರಾಬ್ಲಮ್ನಲ್ಲಿ ಬರ್ಕೊಂಡ್ರಲ್ಲ ಆಗಲೇ, ಆ ಪ್ರಾಬ್ಲಮ್ನಲ್ಲಿ ಫಸ್ಟು ಪೇಮೆಂಟ್ ಸೈಡು ನಿಮಗಿರುವಂಥದ್ದು ಆಫೀಸ್ ಎಕ್ಸ್ಪೆನ್ಸಸ್ ಅಂತಿದೆ. ಇದು ಎಕ್ಸ್ಪೆಂಡಿಚರ್ ಆಗುತ್ತೆ. ಯಾವ ಎಕ್ಸ್ಪೆಂಡಿಚರು, ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಅದಕ್ಕೆ ಫಸ್ಟು ಆಫೀಸ್ ಎಕ್ಸ್ಪೆನ್ಸಸ್ಸು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟ್ ಸೈಡ್ ಕೊಟ್ಟಿರ್ತಾರಲ್ಲ ಅದನ್ನು ತೊಗೊಂಡ್ಬಿಡ್ಬೇಕು. ಅದು ಬಿಗ್ ಅಮೌಂಟ್ ಆಗಿರುತ್ತೆ, ಅದನ್ನು ತೊಗೊಂಡ್ಬಿಡ್ಬೇಕು. ಅದಾದಮೇಲೆ ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಅಂತ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ಸ್ ಕೆಳಗಡೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, 2020ದ್ದು ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರುವಂಥ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 4000 ಇದೆಯಲ್ಲ ಅದನ್ನು ಆ್ಯಡ್ ಮಾಡಿದರೆ ನಿಮಗೆ 26,000 ಬರುತ್ತೆ. ಈ 26,000ಅಲ್ಲಿ ಮೇಲ್ಗಡೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಲಯಬಿಲಿಟಿ ಸೈಡು ಮೇಲ್ಗಡೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾರೆ. ಅದನ್ನು ನೀವು ಲೆಸ್ ಮಾಡಿದಾಗ ಯು ವಿಲ್ ಗೋಯಿಂಗ್ ಟು ಬಿ ಫೈಂಡ್ ಔಟ್ 21,500. ಇದು ಯಾವ್ಯಾವ ಆ್ಯಡ್ ಮಾಡಬೇಕು, ಈ ವರ್ಷದ್ದು ಆ್ಯಡು, ಹಿಂದಿನ ವರ್ಷದ್ದು ಲೆಸ್ಸು, ಮುಂದಿನ ವರ್ಷದ್ದು ಲೆಸ್ಸು, ಇವೆರಡು ನೆನ್ಪಿಟ್ಕೋಬೇಕು. ಈ ವರ್ಷದ್ದೇನಿದೆ ಅದನ್ನು ಆ್ಯಡ್ ಮಾಡಿ, ಹಿಂದಿನ ವರ್ಷದ್ದೇನಿದೆ ಅದನ್ನು ಲೆಸ್ ಮಾಡಿ, ಮುಂದಿನ ವರ್ಷದ್ದೇನಿದೆ ಅದನ್ನು ಲೆಸ್ ಮಾಡಬೇಕಾಗತ್ತೆ. ಸೊ ಇದು ಅದಾದಮೇಲೆ ನಿಮಗೆ ಆ ಕಡೆ ಸೈಡ್ ಏನಿದ್ದಾವೆ, ಇದು ಪೋಸ್ಟೇಜ್ ಇದೆ ನೋಡಿ. ಪೋಸ್ಟೇಜ್ ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಅದಕ್ಕೆ ಇಲ್ಲಿ ತಗೊಳ್ತೀವಿ. ಪ್ರಿಂಟಿಂಗು ಇದು ರೆವಿನ್ಯೂ ಎಕ್ಸ್ಪೆಂಡಿಚರ್, ಇಲ್ಲಿ ತಗೊಳ್ತೀವಿ. ಸ್ಯಾಲರಿ ಆಲ್ಸೋ ರೆವಿನ್ಯೂ ಎಕ್ಸ್ಪೆಂಡಿಚರ್. ಆದರೆ ಸ್ಯಾಲರಿಯಲ್ಲಿ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ. ಸ್ಯಾಲರಿ ಎಷ್ಟಿದೆ ಅಲ್ಲಿ, 25,000 ಇದೆ. ಅದಕ್ಕೆ 25,000ಗೆ ಪ್ರೀಪೇಯ್ಡ್ ಸ್ಯಾಲರಿ ಅಂತ ಅಡ್ಜಸ್ಟ್ಮೆಂಟ್ಸಲ್ಲಿ ಇದೆ. ಆ ಪ್ರೀಪೇಯ್ಡ್ ಸ್ಯಾಲರಿಯನ್ನು ನಾವಿಲ್ಲಿ ತೊಗೊಂಡಾಗ ಅದನ್ನೇನು ಮಾಡಬೇಕು, ಪ್ರೀಪೇಯ್ಡ್ ಇದ್ದಿದ್ದು ಲೆಸ್ಸು, ಔಟ್ಸ್ಟ್ಯಾಂಡಿಂಗ್ ಇದ್ದಿದ್ದು ಆ್ಯಡು. ಈ ವರ್ಷದ ಔಟ್ಸ್ಟ್ಯಾಂಡಿಂಗ್ ಆ್ಯಡು, ಈ ವರ್ಷದ್ದು ಪ್ರೀಪೇಯ್ಡ್ ಲೆಸ್ ಮಾಡಿದ್ರೆ 25,000ಅಲ್ಲಿ 2,500 ಲೆಸ್ ಮಾಡಿದ್ರೆ ನಿಮಗೆ 22,500 ಬರುತ್ತೆ. ಪ್ರಿಂಟಿಂಗ್ 500 ಇದೆ ಆ್ಯಂಡ್ ಪೋಸ್ಟೇಜ್ 100 ಇದೆ ಆ್ಯಂಡ್ ನಿಮಗೆ ಆಫೀಸ್ ಎಕ್ಸ್ಪೆನ್ಸಸ್ 21,500 ಇದೆ. ಆ್ಯಂಡ್ ಸಬ್ಸ್ಕ್ರಿಪ್ಷನ್ ಟು ದಿ ನ್ಯೂಸ್ ಪೇಪರ್ ಅಂತಿದೆ ನೋಡಿ, ಅದನ್ನು ರೆವಿನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ಅದಕ್ಕಾಗಿ ನಾವಿಲ್ಲಿ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ 600 ತಗೊಳ್ತೀವಿ. ಅದರ ಜೊತೆಗೆ ಡಿಪ್ರಿಷಿಯೇಷನ್ ಅಂತಿದೆ, ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ. ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ 10% ಪರ್ ಆ್ಯನಮ್ ಅಂತಿದೆ. ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ 10% ಪರ್ ಆ್ಯನಮ್ ಇದ್ದಾಗ ಈಗ ನೋಡಿ, ಬಿಲ್ಡಿಂಗ್ ಎಷ್ಟಿದೆ ಮೇಲ್ಗಡೆ, ಓಪನಿಂಗ್ ಬ್ಯಾಲೆನ್ಸು, ಓಪನಿಂಗ್ ಅಸೆಟ್ಸ್ ಎಷ್ಟಿದೆ, 70,000 ಇದೆ. 70,000 ಇಂಟು 10% ಅಂತ ಹೇಳಿದ್ದಾರೆ ಅವರು ಪರ್ ಆ್ಯನಮು. 70% ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ಯು ವಿಲ್ ಗೋಯಿಂಗ್ ಟು ಬಿ ಗೆಟ್ 7,000. ಇಷ್ಟು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಸೈಡ್ ಇರುವಂಥದ್ದು. ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿದ್ದೀನಿ ನಾನು. ಸಬ್ಸ್ಕ್ರಿಪ್ಷನ್ ಯಾವ ಸೈಡ್ ಇದೆ, ರಿಸಿಪ್ಟ್ ಸೈಡ್ ಇರೋದು ಯಾವುದು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ರಿಸಿಪ್ಟ್ ಸೈಡ್ ಇರುತ್ತೆ ಸಬ್ಸ್ಕ್ರಿಪ್ಷನ್ನು. ಅದು ಸ್ವಲ್ಪ ಬಿಗ್ ಅಮೌಂಟೇ ಇರುತ್ತೆ. 2020ದ್ದು ಅದನ್ನು ತೊಗೊಳ್ಳಿ. ಮೊದಲು 50,000 ಇದೆ, ಅದನ್ನು ತೊಗೊಳ್ಳಿ. ಅದಕ್ಕೆ ಏನು ಆ್ಯಡ್ ಮಾಡಬೇಕಂದ್ರೆ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2020, ಈ ವರ್ಷದ್ದೇ ನೋಡಿ ಇದು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಫಾರ್ 2020 ಇದ್ದು ಅದನ್ನು ಆ್ಯಡ್ ಮಾಡಬೇಕು. ಅದನ್ನು ಎಲ್ಲಿ ಕೊಟ್ಟಿರ್ತಾರೆ, ಇದನ್ನು ಅಡ್ಜಸ್ಟ್ಮೆಂಟ್ಸಲ್ಲಿ. ಇದನ್ನು ಎಲ್ಲಿ ಕೊಟ್ಟಿರ್ತಾರೆ, ರಿಸಿಪ್ಟ್ಸ್ ಸೈಡು, ಇನ್ಕಮ್ ಆ್ಯಂಡ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟಲ್ಲಿ ರಿಸಿಪ್ಟ್ ಸೈಡು. ಇದನ್ನು ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರ್ತಾರೆ, ಅದನ್ನು ಆ್ಯಡ್ ಮಾಡಬೇಕು ಈ ವರ್ಷದ್ದಾಗಿರೋದ್ರಿಂದ. ಮತ್ತು ಇದರಿಂದ ಬಂತು 2019ದು ಯಾಕೆ ಆ್ಯಡ್ ಮಾಡಿದ್ದೀರಾ ಅಂದರೆ, ಓಪನಿಂಗ್ ಬ್ಯಾಲೆನ್ಸ್ ಶೀಟು, ಹೋದ ವರ್ಷದ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ 2019 ಇದೆಯಲ್ಲ ಬ್ಯಾಲೆನ್ಸ್ ಶೀಟು, ಅದರಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಿದೆ ನೋಡಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂದರೆ ಆ ವರ್ಷದಲ್ಲಿ ಈ ವರ್ಷದ್ದು ಅಡ್ವಾನ್ಸ್ ಆಗಿ ಕೊಟ್ಟಿದ್ದೀವಿ ಅಂತ ಅರ್ಥ. ಅದು 2020ಗೆ ಓಕೆ. ಈಗ 2020ದು ನಾವು 2019ನಲ್ಲೇ ಕೊಟ್ಟಿದ್ದೀವಿ ಅಂತ ಅರ್ಥ. ಅದಕ್ಕೆ ಅದು 2019ನಲ್ಲಿ ಪ್ರೀ ರಿಸೀವ್ಡ್ ಆಗಿದ್ರೆ ಇದು ಆವಾಗ ಈ ವರ್ಷದ್ದದು. ಆ ಕಾರಣಕ್ಕಾಗಿ ಈ ವರ್ಷದ್ದಿರೋದ್ರಿಂದ ಇದನ್ನು ಆ್ಯಡ್ ಮಾಡ್ತೀವಿ 5,000. ಟೋಟಲ್ ಈ 5,000 ಈ ವರ್ಷದ್ದು ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನು
ಮತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಇರುವಂಥದ್ದು ನೆನ್ಪಿಟ್ಕೊಳ್ಳಿ, ಇದೇ ತುಂಬ ಇಂಪಾರ್ಟೆಂಟ್. ಇದನ್ನು ನೀವು ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇಲ್ಲಿನೇ ಮ್ಯಾಕ್ಸಿಮಮ್ ಸ್ಟೂಡೆಂಟ್ 90 to 85 ಸ್ಟೂಡೆಂಟ್, 85% ಆಫ್ ದ ಸ್ಟೂಡೆಂಟ್ ದೇ ವಿಲ್ ಫೇಲ್ ಡೌನ್ ಟು ಟ್ರೀಟ್ಮೆಂಟ್ ಆಫ್ ವಾಟ್ ಸಬ್ಸ್ಕ್ರಿಪ್ಷನ್ಸ್. ಅದಕ್ಕಾಗಿ ಇಲ್ಲಿ ಹೇಳ್ತಾ ಇದ್ದೀವಿ ಇದನ್ನು ಇದು ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರ್ತಾರೆ. ಇದನ್ನು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರ್ತಾರೆ ಓಲ್ಡ್ ಬ್ಯಾಲೆನ್ಸ್ ಶೀಟು ಯಾವ ಸೈಡು, ಲಯಬಿಲಿಟಿ ಸೈಡ್ ಕೊಟ್ಟಿರ್ತಾರೆ, ಪ್ರೀ ರಿಸೀವ್ಡು. ಅದನ್ನು ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೇಕು. ಇವೆರಡನ್ನು ಆ್ಯಡ್ ಮಾಡಿದರೆ ನಿಮಗೆ 60,000 ಬರುತ್ತೆ. ಲೆಸ್ ಏನು ಮಾಡಬೇಕು ಅಂದರೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ನಿಮಗೆ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಯಾವ ಸೈಡ್ ಕೊಟ್ಟಿರ್ತಾರೆ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಕೊಟ್ಟಿದ್ದಾರೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಹೇಳಿ ನೋಡ್ಕೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಸೆಟ್ ಸೈಡ್ ಕೊಟ್ಟಿರ್ತಾರೆ, ಅದು 4,000 ಇದೆ, ಅದನ್ನು ಲೆಸ್ ಮಾಡಬೇಕು. ಯಾಕಂದರೆ ಅದು ಹಿಂದಿನ ವರ್ಷದ್ದು, ಆ ಕಾರಣಕ್ಕಾಗಿ ಅದನ್ನು ಲೆಸ್ ಮಾಡಬೇಕು. ಹಿಂದಿನ ವರ್ಷದ್ದು ಮುಂದಿನ ವರ್ಷದ್ದು ಲೆಸ್ ಮಾಡಬೇಕು, ಈ ವರ್ಷದ್ದು ಮಾತ್ರ ಆ್ಯಡ್ ಮಾಡಬೇಕು. ಕರೆಂಟ್ ಇಯರ್ only we should add it to the subscription. Previous year and next year subscriptions are going to be deducted from the subscriptions. Okay, ಅದು ಹಿಂದಿನ ವರ್ಷದ್ದಾಗಿರೋದು. 2019 ನೋಡಿ, ಇಲ್ಲಿ 2019 ಯಾವ ಸೈಡ್ ಇದೆ, ಬ್ಯಾಲೆನ್ಸ್ ಶೀಟು. ಮತ್ತು ಇದು 2019 ಅಲ್ಲ ಸರ್, ಇದು ಅಂದರೆ ಪ್ರೀ ರಿಸೀವ್ಡ್. ಇದು ಪ್ರೀ ರಿಸೀವ್ಡ್ ಆಗಿರೋದ್ರಿಂದ ಈ ವರ್ಷದಲ್ಲಿ 2020 ಈ ವರ್ಷದಲ್ಲೇ ಪ್ರೀ ರಿಸೀವ್ಡ್ ಆಗಿರೋದ್ರಿಂದ ಇದನ್ನು ಆ್ಯಡ್ ಮಾಡ್ತೀವಿ. ಇದು ಈ ವರ್ಷದಾಗತ್ತೆ ಇದು. ಓಕೆ, ದ ನೆಕ್ಸ್ಟ್ ಪ್ರೀ ರಿಸೀವ್ಡ್ ಅಥವಾ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಅಥವಾ ಅಡ್ವಾನ್ಸ್ ಅಥವಾ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಆಫ್ ನೆಕ್ಸ್ಟ್ ಇಯರ್ ಅಂತ ಹೇಳ್ತೀವಿ. 2020 ಇರೋದು ಈಗ ರಿಸೀವ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಈ ವರ್ಷ 2021 ಇರೋದು ಅಂದರೆ ನೆಕ್ಸ್ಟ್ ಇಯರ್ದು ಇದು ರಿಸೀವ್ಡ್, ನೆಕ್ಸ್ಟ್ ಇಯರ್ದು ಇನ್ಕಮ್ ಇದು. ಅದನ್ನು ಈ ವರ್ಷ ನಾವು ತೊಗೊಂಡಿದ್ದೀವಿ ಅಂದರೆ ಇದರಲ್ಲಿ 60,000ಅಲ್ಲಿ 4,000 ಲೆಸ್ ಮಾಡಿದ್ರೆ ನಿಮಗೆ 56,000 ಬರುತ್ತೆ. 56,000ನಲ್ಲಿ 5,000 ಲೆಸ್ ಮಾಡಿದ್ರೆ ನಿಮಗೆ 51,000 ಸಬ್ಸ್ಕ್ರಿಪ್ಷನ್. ಇದು ತುಂಬ ಇಂಪಾರ್ಟೆಂಟ್, ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ 50,000 ತೊಗೊಳ್ಳಿ. ಅದಾದಮೇಲೆ ಅದು ಇರೋದು ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ. ಅದನ್ನು ಅಡ್ಜಸ್ಟ್ಮೆಂಟ್ಸಲ್ಲಿರೋ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಡ್ ಮಾಡಿ. ಮತ್ತು ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿರೋ ಪ್ರೀಪೇಯ್ಡ್ ಸಬ್ಸ್ಕ್ರಿಪ್ಷನನ್ನು ಲೆಸ್ ಆ್ಯಡ್ ಮಾಡಿ. ಅವೆರಡು ಆ್ಯಡ್ ಮಾಡಿದ ಮೇಲೆ ಎರಡು ಲೆಸ್ ಮಾಡುವಂಥದ್ದು ಯಾವುದು ಅಂದರೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಇರೋದನ್ನು ಲೆಸ್ ಮಾಡಿ. ಆ್ಯಂಡ್ ಕೆಳಗಡೆ ಕೊಟ್ಟಿರ್ತಾರೆ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ ಆಫ್ ದ ನೆಕ್ಸ್ಟ್ ಇಯರ್ 2021 ಇದ್ದು ಅದನ್ನು ಲೆಸ್ ಮಾಡಿ. ಇವೆರಡು ಲೆಸ್ ಮಾಡಿದರೆ ನಿಮಗೆ 51,000 ಬರುತ್ತೆ. ಎಂಟ್ರೆನ್ಸ್ ಫೀ ಅಂತಿದೆ ಅಲ್ಲ, ಎಂಟ್ರೆನ್ಸ್ ಫೀ ಇದು ಕೆಲವೊಂದು ಸಲ ಕ್ಯಾಪಿಟಲ್ ಐಟಮ್ಸು. ಇದು ನೋಡಿ ಹಾಫ್ ಕ್ಯಾಪಿಟಲು ಹಾಫ್ ರೆವಿನ್ಯೂ. ನೋಡಿ, ಇದನ್ನು ಹಾಫ್ ಆಫ್ ದಿ ಎಂಟ್ರೆನ್ಸ್ ಫೀ ಆರ್ ಕ್ಯಾಪಿಟಲೈಸ್ ಅಂತಿದೆ. ಹಾಫ್ 8,000ದಲ್ಲಿ ಹಾಫ್ ಮಾಡಿದ್ರೆ 1/2 ಮಾಡಿದ್ರೆ 4,000 ಏನಿದು ಇದು ರೆವಿನ್ಯೂ ರಿಸಿಪ್ಟ್. ಇನ್ನು 4,000 ಇದೆಯಲ್ಲ ಅದು ಕ್ಯಾಪಿಟಲ್ ರಿಸಿಪ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇನ್ನು 4,000 ಇದೆಯಲ್ಲ ಅದು ಕ್ಯಾಪಿಟಲ್ ರಿಸಿಪ್ಟು. ಈಗ ಎಂಟ್ರೆನ್ಸ್ ಫೀ 4,000 ಕ್ಯಾಪಿಟಲ್ ರಿಸಿಪ್ಟ್ ಇಲ್ಲಿ ಆ್ಯಡ್ ಮಾಡಿದ್ದೀವಿ ನೋಡಿ. ಓಕೆ, ಈ ರೀತಿ ತಗೊಳ್ತೀವಿ. ಆ್ಯಂಡ್ ಇಂಟ್ರೆಸ್ಟು ಅದು ರೆವಿನ್ಯೂ ರಿಸಿಪ್ಟ್ ಆಗಿರೋದ್ರಿಂದ ಇದಕ್ಕೆ ಅಕ್ರೂಡ್ ಇಂಟ್ರೆಸ್ಟ್ ಅಂತ ಹೇಳಿದರೆ ಏನು, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್. ಅದು ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆಗಿರಲಿ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರಲಿ ಅವೆರಡನ್ನು ಏನು ಮಾಡ್ತೀವಿ, ಆ್ಯಡ್ ಮಾಡಿ ಈ ಕಡೆ ತಗೊಳ್ತೀವಿ. ಪ್ರೀಪೇಯ್ಡ್ ಇನ್ಕಮ್ಸ್ ಆಗಿರಲಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗಿರಲಿ, ಪ್ರೀಪೇಯ್ಡ್ ಇನ್ಕಮ್ಸ್ ಆಗಿರಲಿ ಆ್ಯಂಡ್ ಅದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಇದು ಎಕ್ಸಾಂಪಲ್ ನೋಡಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದನ್ನು ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇದಾದಮೇಲೆ ಇವೆರಡು ಈಗ 51,000, 4,000 ಆ್ಯಂಡ್ 6,200 ಮೂರೇ ಬ್ಯಾಲೆನ್ಸ್ ನೋಡಿ ಸೇರಿಸಿದ್ರೆ ನಿಮಗೆ 61,200 ಬರುತ್ತೆ. ಇಲ್ಲಿನೂ ಸಹ ನೀವು ಈ ಕಡೆ ಎಲ್ಲ ಸೇರಿಸಿ ಇದರಲ್ಲಿ 61,200ಅಲ್ಲಿ 21,100, 500, 22,500, 600 ಆ್ಯಂಡ್ 7,000 ಲೆಸ್ ಮಾಡಿದರೆ ನಿಮಗೆ ಬರುವಂಥ ಅಮೌಂಟೇ ಇದು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಹೇಳ್ತೀವಿ. ಇದು ಬ್ಯಾಲೆನ್ಸಿಂಗ್ ಫಿಗರೇ 9,500. ಇದು ತುಂಬ ಇಂಪಾರ್ಟೆಂಟ್. ಇದನ್ನೇ ಕಂಡುಹಿಡಿಯೋದಕ್ಕಾಗಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡೋದು. ಅದನ್ನೇನಂತೀವಿ ಅಂದರೆ ಸರ್ಪ್ಲಸ್ ಅಂತಲೂ ಹೇಳ್ತೀವಿ. ಬಟ್ ನಮ್ಮ ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಅದು ಮ್ಯಾಕ್ಸಿಮಮ್ ಕಾಲ್ ಮಾಡೋದು ಏನಂದರೆ ಎಕ್ಸಸ್ ಆಫ್ ಇನ್ಕಮ್ ಓವರ್ ದಿ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ. ಎಕ್ಸಸ್ ಆಫ್ ಇನ್ಕಮ್ ಓವರ್ ದಿ ಎಕ್ಸ್ಪೆಂಡಿಚರ್. ಟೋಟಲಲ್ಲಿ 61,000 ಇನ್ಕಮ್ ಇದೆ, ಅದರಲ್ಲಿ ಇವನ್ನೆಲ್ಲ ಮೈನಸ್ ಮಾಡಿದ್ರೆ ನಿಮಗೆ 9,500 ಸರ್ಪ್ಲಸ್ ಬರುತ್ತೆ. ಅಂದರೆ ಪ್ರಾಫಿಟ್ ಬರುತ್ತೆ. ಪ್ರಾಫಿಟ್ ಅಂತ ಹೇಳಲ್ಲ, ಅದನ್ನೇನಂತೀವಿ, ಸರ್ಪ್ಲಸ್ ಅಂತ ಹೇಳ್ತೀವಿ. ಅದಾದಮೇಲೆ ನಾವು ಬ್ಯಾಲೆನ್ಸ್ ಶೀಟನ್ನು ಸ್ಟಾರ್ಟ್ ಮಾಡ್ತೀವಿ. ಬ್ಯಾಲೆನ್ಸ್ ಶೀಟ್ ಈಸ್ ಆ್ಯಸ್ ಆನ್ 31/3/2020 ಈ ವರ್ಷದ್ದು ಬ್ಯಾಲೆನ್ಸ್ ಶೀಟನ್ನು ಮಾಡ್ಕೊಳ್ತೀವಿ. ಅವಾಗೆ ಲಯಬಿಲಿಟಿ ಅಮೌಂಟ್, ಅಸೆಟ್ಸ್ ಆ್ಯಂಡ್ ಅಮೌಂಟ್ ಇದೆ. ಇಲ್ಲಿ ಜಾಗ ಕಮ್ಮಿ ಇರೋದ್ರಿಂದ ನಾನು ಅದನ್ನು ಕಂಟಿನ್ಯೂ ಮಾಡಿದ್ದೀನಿ. ಆ ಕಡೆ ಸ್ವಲ್ಪ ನೀವು ನೋಡ್ಕೊಳ್ಳಿ.
ಫಸ್ಟು ಲಯಬಿಲಿಟಿ ಸೈಡ್ ಬಂದಾಗ ಡೋಂಟ್ ಕನ್ಫ್ಯೂಸ್ ಇಟ್. ಲಯಬಿಲಿಟಿ ಸೈಡ್ ಬಂದಾಗ ತುಂಬಾ ಇಂಪಾರ್ಟೆಂಟ್. ಏನಂದರೆ ಫಸ್ಟು ಕ್ಯಾಪಿಟಲ್ ಫಂಡ್. ಅಲ್ಲಿ ಎಲ್ಲಿ ಕೊಟ್ಟಿರ್ತಾರೆ ಇದನ್ನು? ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಅಂತ ಕೊಟ್ಟಿರ್ತಾರೆ. ಆ ಕ್ಯಾಪಿಟಲ್ ಫಂಡ್ 1,20,000 ಅದನ್ನು ತೊಗೊಳ್ತೀವಿ. ಆ್ಯಡ್ ಸರ್ಪ್ಲಸ್ ಇಲ್ಲಿ ಬಂದಿದೆಯಲ್ಲ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಿಂದ ಸರ್ಪ್ಲಸ್ 9,500 ಅದನ್ನು ತೊಗೊಂಡಿರ್ತೀವಿ. ಜೊತೆಗೆ ಎಂಟ್ರೆನ್ಸ್ ಫೀ ಇಲ್ಲಿ ನೋಡಿ, ಹಾಫ್ ಇಲ್ಲಿ ಆ್ಯಂಡ್ ಹಾಫು ಇಲ್ಲಿ ತೊಗೊಂಡಿರ್ತೀವಿ. ಅದಕ್ಕೆ 50% ಕ್ಯಾಪಿಟಲೈಸ್ ಅಂದರೆ 50% ರೆವಿನ್ಯೂ ರಿಸಿಪ್ಟು, 50% ಕ್ಯಾಪಿಟಲ್ ರಿಸಿಪ್ಟ್ ಆಗಿರುತ್ತೆ. ಅದಕ್ಕಾಗಿ ಇಲ್ಲಿ 8,000ದಲ್ಲಿ 50% ಅಂದರೆ 4,000 ಅದನ್ನು ಆ್ಯಡ್ ಮಾಡಿದ್ದೀವಿ. 100% ಡೊನೇಷನ್ ಅಂತ ಇದೆ. 100% ಅಂದರೆ ಎಷ್ಟಿದೆ? ಅದು ಡೊನೇಷನ್ ಇರೋದೇ 12,000. ಅದಕ್ಕೆ 100% ಕ್ಯಾಪಿಟಲೈಸ್ ಆಗಿರೋದ್ರಿಂದ ಇದನ್ನು 100% 12,000 ತೊಗೊಳ್ತೀವಿ. ಇವೆ 4 ಆ್ಯಡ್ ಮಾಡಿದರೆ ನಿಮಗೆ 1,45,500 ಇದು ಕ್ಯಾಪಿಟಲ್ ಆಗುತ್ತೆ. ಕ್ಲೋಸಿಂಗ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ಕ್ಲೋಸಿಂಗ್ ಕ್ಯಾಪಿಟಲ್ ಫಂಡ್ ಇಷ್ಟಾಗುತ್ತೆ. ನಿಮಗೇನಾದರೂ ಡೆಫಿಸಿಟ್ ಬಂತು ಅಂದರೆ, ಈ ಕಡೆ ಸೈಡ್ ಬಂತು ಅಂದರೆ ಅದನ್ನು ಲೆಸ್ ಮಾಡ್ಕೋಬೇಕು ಇದರಲ್ಲಿ ಅಷ್ಟೇ. ಓಕೆ, ಇದಾದಮೇಲೆ ಬ್ಯಾಂಕ್ ಲೋನ್ ತೊಗೊಂಡಿದ್ದೀರಿ, ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ ನಿಮಗೆ. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ, ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟಲ್ಲಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ 30,000 ಬ್ಯಾಂಕ್ ಲೋನ್ ತೊಗೊಂಡಿದ್ದೀವಿ. ಅದರಲ್ಲಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ಕೊಟ್ಟಿದ್ದಾರೆ. ಏನಂತ? ಬ್ಯಾಂಕ್ ಲೋನ್ ಪೇಯ್ಡ್ ಅಂತಿದೆ ನೋಡಿ, ಅದು 5,000 ಲೆಸ್ ಮಾಡಿ. 30,000 ಸಾಲದಲ್ಲಿ 5,000 ಲೆಸ್ ಮಾಡಿದರೆ ಬರುವಂಥ ಅಮೌಂಟ್ ಎಷ್ಟು? 25,000. ನೀವು ಔಟರ್ ಕಾಲಮ್ ತೋರಿಸಿ. ಲಯಬಿಲಿಟಿ ಸೈಡು ನೋಡಿ, ಇದು ಲಯಬಿಲಿಟೀಸು, ಇಲ್ಲಿ ರುಪೀಸ್ ಅಂತ ಬರೀಬೇಕು, ಇಲ್ಲಿ ಅಸೆಟ್ಸ್ ಆ್ಯಂಡ್ ರುಪೀಸ್, ಇಲ್ಲಿ ಸ್ಥಳಾವಕಾಶ ಇಲ್ಲ, ಅದಕ್ಕಾಗಿ ನಾನು ಹಾಗೆ ಮಾಡ್ತಾ ಇದ್ದೀನಿ. ನೀವು ನೀಟಾಗಿ ಇದೇ ಫಾರ್ಮೇಟನ್ನು ಕಂಟಿನ್ಯೂ ಮಾಡಿ. ಓಕೆ, ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದೆ ನೋಡಿ, ಇಲ್ಲಿ ಹಾಕಿದ್ದೀವಲ್ಲ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಇಲ್ಲಿ 4,000 ನೋಡಿ, 2 ಸಲ ಬರಬೇಕು ಅಡ್ಜಸ್ಟ್ಮೆಂಟ್ಸಲ್ಲಿ ಇರೋದು. ಇಲ್ಲಿನೂ 4,000 ಇದೆ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಆ್ಯಂಡ್ ಪ್ರೀಪೇಯ್ಡ್ ಇನ್ಕಮ್ಸ್ ಇದು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಹೇಳ್ಬೋದು, ಅಥವಾ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ 2021ನಲ್ಲಿ ಇಲ್ಲಿ ಮಾಡಿದ್ದೀವಲ್ಲ 5,000. ಈ 5,000 ನಾವಿಲ್ಲಿ ತಗೊಳ್ತೀವಿ. ದಿಸ್ ಇಸ್ ಎಲ್ಲ ಲಯಬಿಲಿಟಿ ಸೈಡು. ಟೋಟಲ್ ಮಾಡಿದ್ರೆ 1,79,500 ಲಯಬಿಲಿಟಿ ಸೈಡ್ ಬರುತ್ತೆ. ಈಗ ಅಸೆಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಕ್ಯಾಶ್ ಇನ್ ಹ್ಯಾಂಡು, ನೀವು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ದಿದ್ರೆ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಅದನ್ನು ಫಸ್ಟ್ ಓಪನಿಂಗ್ ಇಲ್ಲಿ ತೊಗೊಂಬಿಡಿ. ಅಸೆಟ್ಸ್ ಅದು ಕ್ಯಾಶ್ ಇನ್ ಹ್ಯಾಂಡ್ ಅಂತ ತೊಗೊಳ್ಳಿ. ಆ್ಯಂಡ್ ಫರ್ನಿಚರ್ ಇದೆ 25,000, ಇದು ಕ್ಯಾಶ್ ಇನ್ ಹ್ಯಾಂಡು 26,800 ಇದೆ. ಫರ್ನಿಚರ್ 25,000 ಇದೆ, ಅದನ್ನು ತೊಗೊಳ್ಳಿ. ಬಿಲ್ಡಿಂಗ್ಸ್ ಇದೆ ಮೇಲ್ಗಡೆ, ಎಲ್ಲಿ ಇದ್ದಾವೆ ಇವೆಲ್ಲ? ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇದ್ದಾವೆ. ಬಿಲ್ಡಿಂಗ್ಸು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ? 70,000 ಇದೆ, ಅದನ್ನು ತೊಗೋಬೇಕು. ಅದಕ್ಕೆ ಲೆಸ್ ಡಿಪ್ರಿಷಿಯೇಷನ್ ಆಗಿದೆ ನೋಡಿ 10%, ಅದನ್ನು ಲೆಸ್ ಮಾಡಿದರೆ ನಿಮಗೆ 63,000 ಬರುತ್ತೆ. 70,000ನಲ್ಲಿ 7,000 ಲೆಸ್ ಮಾಡಿದರೆ 63,000 ಬರುತ್ತೆ. ಓಕೆ, ದ ನೆಕ್ಸ್ಟ್ ಸ್ಪೋರ್ಟ್ಸ್ ಮಟೀರಿಯಲ್ 16,000 ಇದೆ, ಅದನ್ನು ಆ್ಯಸ್ ಇಟ್ ಈಸ್ ತೊಗೊಳ್ಳಿ. ಹಾಗೆಯೇ ಲೈಬ್ರರಿ ಬುಕ್ಸ್ ಇಲ್ಲಿ ನೋಡಿ, ಇಲ್ಲಿ ಕಂಟಿನ್ಯೂ ಮಾಡಿದ್ವಿ, ಸ್ಥಳಾವಕಾಶ ಇಲ್ಲ, ಆದುದರಿಂದ ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ, ನೋಡ್ಕೊಳ್ಳಿ. ಲೈಬ್ರರಿ ಬುಕ್ಸು ಮೇಲ್ಗಡೆ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ 30,000 ಇದೆ, ಇದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್ ಇದು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಪೇಮೆಂಟ್ ಸೈಡು ಲೈಬ್ರರಿ ಬುಕ್ಸ್ ಪರ್ಚೇಸ್ ಅಂತಿದೆ ನೋಡಿ, ಆ 10,000 ಇಲ್ಲಿ ಆ್ಯಡ್ ಮಾಡಿದರೆ ನಿಮಗೆ 40,000 ಬರುತ್ತೆ. ಈಗ ಇನ್ನೇನು ಮಾಡ್ಬೋದು ಇದರಲ್ಲಿ? ಡಿಪ್ರಿಷಿಯೇಷನ್ ಮಾಡಿದರೆ ಬೇಕಿದ್ರೆ ಅದನ್ನು ಲೆಸ್ ಮಾಡಿ ಅಲ್ಲಿ ತೊಗೋಬೇಕು. ಡಿಪ್ರಿಷಿಯೇಷನ್ ಇಲ್ಲ ಇದರಲ್ಲಿ, ಈ ಪ್ರಾಬ್ಲಮ್ನಲ್ಲಿ, ಅದಕ್ಕಾಗಿ ಅದನ್ನು ತೊಗೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದೆ ಅಲ್ಲ, ಇದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇಲ್ಲಿದೆ ಅಲ್ಲ, ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಇರೋದು ಯಾವಾಗಲೂ 2 ಸಲ ತೊಗೋಬೇಕಂತ ಹೇಳಿದ್ವಿ. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ತೊಗೊಂಡಿದ್ದೀವಿ. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇಲ್ಲಿದೆ ಅಲ್ಲ, ಆ್ಯಡ್ ಮಾಡಿದ್ವಲ್ಲ, ಇದನ್ನು 1,200 ತೊಗೊಂಡಿದ್ದೀವಿ. ಪ್ರೀಪೇಯ್ಡ್ ಸ್ಯಾಲರಿ ಇದನ್ನು 2,500 ಇಲ್ಲಿ ತೊಗೊಂಡಿದ್ವಿ. ಇವನ್ನೆಲ್ಲ ಸೇರಿಸಿದ್ರೆ 1,79,500 ಆಗುತ್ತೆ. ನೋಡಿ, ಇನ್ನೊಂದು ಸಲ ಹೇಳ್ತೀನಿ ಡಿಯರ್ ಸ್ಟೂಡೆಂಟ್, ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಹಿಂದೆ ತುಂಬ ಕ್ಲಾರಿಫಿಕೇಷನ್ ಬೇಕಾಗತ್ತೆ. ಅದಕ್ಕೆ ನಾನು ಇನ್ನೊಂದು ಸಲ ಅಡ್ಜಸ್ಟ್ಮೆಂಟ್ಸ್ ಹೇಳ್ತೀನಿ, ಯಾವ್ಯಾವ್ದು ಅಡ್ಜಸ್ಟ್ಮೆಂಟ್ಸು ಹೆಂಗೆ ತೊಗೊಂಡಿದ್ದೀವಿ ಅಂತ. ಫಸ್ಟ್ ಅಡ್ಜಸ್ಟ್ಮೆಂಟ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಏನು ಮಾಡಿದ್ದೀವಿ? ಆ್ಯಡ್ ಮಾಡಿದ್ದೀವಿ. ಆ್ಯಡ್ ಮಾಡಿ ಅದನ್ನೆಲ್ಲಿ ತೋರಿಸಿದ್ದೀವಿ? ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಇದು 2, ಫಸ್ಟ್ ಒಂದು, ಅದು 2. ಓಕೆ, 2 ಹತ್ರ ತೋರಿಸ್ಬೇಕು ಅಡ್ಜಸ್ಟ್ಮೆಂಟ್ಸು. ಸೆಕೆಂಡ್ ಒನ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಇದೆ ಅಲ್ಲ, ಇಲ್ಲಿ ಪ್ರೀ ರಿಸೀವ್ಡ್ ಸಬ್ಸ್ಕ್ರಿಪ್ಷನ್ 2021 ಇದನ್ನು ಲೆಸ್ ಮಾಡಿದ್ದೀವಿ. ಲೆಸ್ ಮಾಡಿ ಯಾವ ಸೈಡ್ ತೋರಿಸಿದ್ದೀವಿ? ಅಸೆಟ್ ಸೈಡ್. ಇಲ್ಲಿ ನೋಡಿ, ಅಸೆಟ್ ಸೈಡ್. ಎರಡನೇದಾಯ್ತಾ? ಮೂರನೇದು ಸ್ಯಾಲರಿ ಪ್ರೀಪೇಯ್ಡ್ ಅಂತಿದೆ ಅಲ್ಲ, ಸ್ಯಾಲರಿಯಲ್ಲಿ ಪ್ರೀಪೇಯ್ಡ್ ಸ್ಯಾಲರಿ ನಾವು ಲೆಸ್ ಮಾಡ್ತೀವಿ. ಲೆಸ್ ಮಾಡಿದ್ದನ್ನು ಯಾವ ಸೈಡ್ ತೋರಿಸ್ತೀವಿ ನೋಡಿ, ಇಲ್ಲಿ ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. 2 ಟ್ರೀಟ್ಮೆಂಟ್ ಅಡ್ಜಸ್ಟ್ಮೆಂಟ್ಸಲ್ಲಿ ಇರೋದು ಎಲ್ಲದು 2 ಟ್ರೀಟ್ಮೆಂಟ್ ಆಗುತ್ತೆ.
ಪ್ರೀಪೇಯ್ಡ್ ಲೆಸ್ ಮಾಡ್ತೀವಿ, ಅಸೆಟ್ ಸೈಡ್ ತೋರಿಸ್ತೀವಿ ಎಕ್ಸ್ಪೆನ್ಸಸ್, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್. ಓಕೆ, ಅದಾದಮೇಲೆ ಆಫೀಸ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇದೆಯಲ್ಲ, ಇಲ್ಲಿದೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ 4000 ಇದೆ, ಇಲ್ಲಿ ಒಂದು ತೋರಿಸಿ, ಮತ್ತು ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಇಲ್ಲಿ ತೋರಿಸಿದ್ದೀವಿ ನೋಡಿ, 2 ಸಲ ಬರ್ತಾವೆ. ಅದಕ್ಕೆ ಹೇಳ್ತಾ ಇರೋದು ಕ್ಯಾಪಿಟಲೈಸ್ಡ್ 50% ಆಫ್ ಎಂಟ್ರೆನ್ಸ್ ಫೀ, ಇಲ್ಲಿ 50% 8000 ಅಲ್ಲಿ ಮಾಡಿದ್ರೆ 4000, ಮತ್ತು ಅದೇ 4000 ಇಲ್ಲಿ ತೊಗೊಂಡ್ರೆ ಅದು ಕ್ಯಾಪಿಟಲ್ ರಿಸಿಪ್ಟು, ಇದು ಕ್ಯಾಪಿಟಲ್ ರಿಸಿಪ್ಟು, ಇದು ರೆವಿನ್ಯೂ ರಿಸಿಪ್ಟು, ಅದಕ್ಕಾಗಿ ಅಲ್ಲಿ ತೊಗೋಬೇಕು, ಮತ್ತು ಇದು ಕ್ಯಾಪಿಟಲ್ ರಿಸಿಪ್ಟ್ ಇಲ್ಲಿ ತೊಗೋಬೇಕು, ಆ್ಯಡ್ ಮಾಡ್ತೀವಿ. 2 ಸಲ ಆಯಿತಾ. ಡೊನೇಷನ್ ನೋಡಿ, ಅದು ಫುಲ್ಲು ಕ್ಯಾಪಿಟಲೈಸ್ ಆಗಿದೆ, ಅದಕ್ಕೆ ರೆವಿನ್ಯೂ ರಿಸಿಪ್ಟಲ್ಲಿ ತೊಗೊಳ್ಳೋ ಅವಶ್ಯಕತೆಯೇ ಇಲ್ಲ, ನೇರವಾಗಿ ನಾವು ಕ್ಯಾಪಿಟಲ್ ಫಂಡಿಗೆ ಆ್ಯಡ್ ಮಾಡ್ಕೋಬೇಕು. ದ ನೆಕ್ಸ್ಟ್ ಡಿಪ್ರಿಷಿಯೇಷನ್ ಇದೆಯಲ್ಲ, ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗ್ ಇಲ್ಲಿ ಮಾಡಿದ್ದೀವಿ ನೋಡಿ, ಡಿಪ್ರಿಷಿಯೇಷನ್ ಆನ್ ಬಿಲ್ಡಿಂಗು 7000 ಮತ್ತು 70000 ಇದೆ ಬಿಲ್ಡಿಂಗ್ ಓಪನಿಂಗ್ ಬಿಲ್ಡಿಂಗು ಬ್ಯಾಲೆನ್ಸು. 70000ಗೆ 10% ಮಾಡಿದ್ರೆ 7000 ಇಲ್ಲಿ ಬರುತ್ತೆ. ಅದೇ 7000 ನಾವು ಬಿಲ್ಡಿಂಗ್ಸಲ್ಲಿ ಇಲ್ಲಿ ನೋಡಿ, ಬಿಲ್ಡಿಂಗ್ಸಲ್ಲಿ ಡಿಪ್ರಿಷಿಯೇಷನನ್ನು ಲೆಸ್ ಮಾಡಿದ್ದೀವಿ, ಆವಾಗ 63000 ಇಲ್ಲಿ ಬಂದಿದೆ. ಅದರ ವ್ಯಾಲ್ಯೂ ಕಮ್ಮಿ ಆಗಿದೆ. 70000 ಇದ್ದಿದ್ದು 1 ವರ್ಷ ಆದಮೇಲೆ ಅದರದ್ದು 63000 ಆಗಿದೆ ಅಂತ ಅರ್ಥ. ಇಂಟ್ರೆಸ್ಟ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಇದೆ. ಸೊ ನಾವು ಇಲ್ಲಿ ಹೇಳಿದ್ದೀವಿ, ಇಂಟ್ರೆಸ್ಟನ್ನು ಆ್ಯಡ್ ಮಾಡಿದ್ದೀವಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಇದು ಆ್ಯಡ್ ಮಾಡ್ತೀವಿ, ಆ್ಯಡ್ ಮಾಡಿ ಅದನ್ನು ಎಲ್ಲಿ ತೋರಿಸ್ತೀವಿ, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಆರ್ ಅಸೆಟ್ ಸೈಡ್, ಇಲ್ಲಿ ಅಸೆಟ್ ಸೈಡ್ ತೋರಿಸಿದ್ದೀವಿ. ಇಷ್ಟು ಈ ಪ್ರಾಬ್ಲಮನ್ನು ಮಾಡುವಂಥದ್ದು. ಏನಾದರೂ ಡೌಟ್ ಇದ್ದರೆ ಕೇಳ್ಬೋದು, ಕಾಮೆಂಟಲ್ಲಿ ಕೇಳ್ಬೋದು. ದಯವಿಟ್ಟು ಕಾಮೆಂಟ್ಸ್ ಎಲ್ಲ ಇದು ಲೈಕ್ಸನ್ನು ಮಾಡಿ ವೀಡಿಯೋಸ್ಗಳು, ಮತ್ತು ಏನೇನು ಡೌಟ್ಸ್ ಇದೆ ಅದನ್ನು ಕ್ಲಾರಿಫಿಕೇಷನ್ಸ್ ಮಾಡ್ಕೋಬೋದು. ಆ್ಯಂಡ್ ಈ ಪ್ರಾಬ್ಲಮ್ಸು ನಿಮಗೆ ಎಷ್ಟು ಅರ್ಥ ಆಗಿದೆ, ಇನ್ನೊಂದು ಸಲ, ಒಂದು ಸಲ ಅಲ್ಲ 10 ಸಲ ಕೇಳಿಕೊಂಡು ನೀವು ಈ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಳ್ಳಿ. ನಾನು ಫಸ್ಟ್ ಪ್ರಾಬ್ಲಮ್ ಬರೆದಿದ್ದೀನಿ, ಅದಾದಮೇಲೆ ಸೊಲ್ಯೂಷನು ಮಾಡಿದ್ದೀನಿ. ಸೊಲ್ಯೂಷನ್ ಹೆಂಗಾಗಿದೆ, 2 ಸೈಡ್ ಟ್ಯಾಲಿ ಆಗಿದೆ ನೋಡಿ, 1,79,500, 1,79,500 ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಅಡ್ಜಸ್ಟ್ಮೆಂಟ್ಸ್ ಕವರ್ ಮಾಡಿದ್ದೀವಿ ಇದರಲ್ಲಿ. ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಇದಕ್ಕಿಂತ ಸುಲಭವಾಗಿರೋದು ಕೊಡ್ತಾರೆ. ಯು ಡೋಂಟ್ ವರಿ ಅಬೌಟ್ ದಿಸ್. ಲೆಟ್ ಅಸ್ ವಿ ವಿಲ್ ಗೋಯಿಂಗ್ ಟು ಬಿ ಕಂಟಿನ್ಯೂ ವಿತ್ ಅದರ್ ಕ್ಲಾಸಸ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಲೆಟ್ ಅಸ್ ನಾವು ಪ್ರಾಬ್ಲಮ್ ಬರ್ತಿದ್ವಲ್ಲ, ಈಗ ಇದನ್ನು ಸೊಲ್ಯೂಷನ್ಸ್ ಮಾಡ್ತಾ ಇದ್ದೀನಿ. ನಿಮಗಾಗಲೇ ಗೊತ್ತಿದೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿ ಈಗ ಹೇಗೆ ನಾವು ಮಾಡಿದ್ದೀವಿ ಅನ್ನೋದನ್ನು. ಓಕೆ, ನಮ್ಮ ಪ್ರೀವಿಯಸ್ ಅಂದರೆ ಈಗ ನಾವು ಮಾಡಿದ್ವಲ್ಲ ಪ್ರಾಬ್ಲಮ್ಸ್ ಏನೋ ಬರೆದಿದ್ದೀವಲ್ಲ, ಅದಕ್ಕೆ ಸೊಲ್ಯೂಷನ್ ಇದು ನೋಡ್ಕೊಳ್ಳಿ ಕರೆಕ್ಟಾಗಿ. ನೀವು ಪ್ರಾಬ್ಲಮ್ ನೋಡ್ಕೊತಾನೆ ಇದನ್ನು ಸೊಲ್ಯೂಷನ್ ಮಾಡ್ಕೋಬೇಕು. ನೋಟ್ ಡೌನ್ ಫಸ್ಟ್. ಇನ್ ದಿ ಬುಕ್ಸ್ ಆಫ್ ಬಳ್ಳಾರಿ ಸ್ಪೋರ್ಟ್ಸ್ ಕ್ಲಬ್ ಬಳ್ಳಾರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31st March 2020, ಡೆಬಿಟ್ ಸೈಡ್ ಆ್ಯಂಡ್ ಕ್ರೆಡಿಟ್ ಸೈಡ್. ಡೆಬಿಟ್ ಸೈಡ್ ಆಲ್ ದಿ ಎಕ್ಸ್ಪೆಂಡಿಚರ್ ಆ್ಯಂಡ್ ಕ್ರೆಡಿಟ್ ಸೈಡ್ ಆಲ್ ದಿ ಇನ್ಕಮ್ಸ್. ಫಸ್ಟು ನೀವು ಡೆಬಿಟ್ ಸೈಡ್ ರೆಕಾರ್ಡ್ ಮಾಡಬೇಕಾದ್ರೆ, ಎಕ್ಸ್ಪೆಂಡಿಚರ್ ತೊಗೋಬೇಕಾದ್ರೆ ನೀವು ಪೇಮೆಂಟ್ ಸೈಡ್ ನೋಡಬೇಕು. ಪೇಮೆಂಟ್ ಸೈಡ್ ಯಾವ್ಯಾವುದು ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಇದ್ದಾವೆ ಅವನ್ನೆಲ್ಲ ಕರೆಕ್ಟಾಗಿ ನೋಡ್ಕೋಬೇಕು, ಜೊತೆಗೆ ಅಡ್ಜಸ್ಟ್ಮೆಂಟ್ಸನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಪೇಮೆಂಟ್ ಸೈಡ್ ಬಂದಾಗ ನಿಮಗೆ ನೋಡಿ, ರೆಂಟ್ ಇದೆಯಲ್ಲ, ರೆಂಟ್ 2 ಇದ್ದಾವೆ ಅಲ್ವಾ, ಒಂದು ಹಳೆ ಬ್ಯಾಲೆನ್ಸ್ ಶೀಟಲ್ಲಿ, ಒಂದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಒಂದಿದೆ, ಮತ್ತು ಇಲ್ಲಿ ಒಂದಿದೆ, ಯಾವುದು ಪ್ರೀವಿಯಸ್ ಇಯರ್ದು. ಅವಾಗ ಅದನ್ನು ತೊಗೋಬಾರ್ದು. ಈ ವರ್ಷದ್ದು 2020 ರೆಂಟ್ ಇದೆಯಲ್ಲ, ಅದನ್ನು ಮಾತ್ರ ತೊಗೊಳ್ಳಿ, 8,800 ರೈಟ್. ಇದು 8,800 ಮಾತ್ರ ತೊಗೋಬೇಕು. ಪ್ರೀವಿಯಸ್ ಇಯರ್ದು ಮತ್ತು ಇಲ್ಲಿ ರಿಸಿಪ್ಷನ್ ಪೇಮೆಂಟ್ಸಲ್ಲಿ ಕೊಟ್ಟಿರ್ತಾರಲ್ಲ ಅವೆರಡೂ ತೊಗೋಬಾರ್ದು, ಯಾಕಂದರೆ ಸೇಮ್ ಅಮೌಂಟ್ ಇರ್ತವೆ. ಡಿಫ್ರೆನ್ಸ್ ಇದ್ದರೆ ತೊಗೋಬೇಕು, ಸೇಮ್ ಅಮೌಂಟ್ ಇರೋದ್ರಿಂದ ತೊಗೋಬಾರ್ದು. ಜೊತೆಗೆ ಸ್ಯಾಲರಿ ಇದೆ. ಸ್ಯಾಲರಿ ನಿಮಗೆ 2 ವರ್ಷದ್ದು 3 ವರ್ಷದ್ದು ಕೊಟ್ಟಿದ್ದಾರೆ ಸ್ಯಾಲರಿ. ಈ ವರ್ಷದ್ದು ನೋಡಿ, ಈ ಹಿಂದಿನ ವರ್ಷದ್ದು ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರೋ ಸ್ಯಾಲ್ರಿ ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ಇಯರ್ದು ಯಾವುದು 2018 ಆ್ಯಂಡ್ 19 ಇರೋ ಸ್ಯಾಲ್ರಿ ಮತ್ತು ಮೇಲ್ಗಡೆ ಇರೋ ಬ್ಯಾಲೆನ್ಸ್ ಶೀಟಲ್ಲಿ ಸೇಮ್ ಇರೋದ್ರಿಂದ ಅದು ಕ್ಯಾನ್ಸಲ್ ಆಗುತ್ತೆ. ಈ ವರ್ಷದ್ದು ಸ್ಯಾಲ್ರಿ ಎಷ್ಟಿದೆ, 46,400 ಇದೆ ಈ ವರ್ಷದ್ದು. ಸೆಕೆಂಡ್ ಇದರಲ್ಲಿದೆ ನೋಡಿ, ಅದನ್ನು ಮಾತ್ರ ತಗೋಬೇಕು. ಮತ್ತು ಮುಂದಿನ ವರ್ಷದ್ದು ಏನು ಮಾಡುತ್ತೀವಿ, ಮುಂದೆ ಅದೇನಾಗುತ್ತೆ ಅಂದರೆ 2021ದು ಇಲ್ಲಿ ಪ್ರೀಪೇಯ್ಡ್ ಸ್ಯಾಲ್ರಿ ಅಂತ ತೊಗೊಂಡಿರ್ತೀವಿ ನೋಡಿ. ಈಗ ಪ್ರೀಪೇಯ್ಡ್ ಸ್ಯಾಲರಿ ಅಂತ ತೊಗೊಂಡಿರ್ತೀವಿ. ಪೇಮೆಂಟ್ ಸೈಡ್ ನೋಡಿ ಎಲ್ಲ ಕರೆಕ್ಟಾಗಿ ಬರ್ತವೆ ಅಂತ. ನೆಕ್ಸ್ಟ್ ಪ್ರಿಂಟಿಂಗ್ ಅಂತಿದೆ. ಪ್ರಿಂಟಿಂಗು 15,200 ಇದೆ. 15,000. ರೆಂಟ್ ನೋಡಿ 8,800. ಸ್ಯಾಲರಿ 46,400. ಪ್ರಿಂಟಿಂಗು 15,200 ಇದೆ. ಅದಕ್ಕೆ ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಕೊಟ್ಟಿದ್ದಾರೆ, ಅಥವಾ ಪ್ರಿಂಟಿಂಗ್ ಅನ್ಪೇಯ್ಡ್ ಅಂತಿದೆ. ಅನ್ಪೇಯ್ಡ್ ಅಂದ್ರೂ ಒಂದೇ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅದು. ಅನ್ಪೇಯ್ಡ್ ಅಂದ್ರೂ ಒಂದೇ, ಅಥವಾ ಔಟ್ಸ್ಟ್ಯಾಂಡಿಂಗ್ ಅಂದ್ರೂ ಒಂದೇ. ಆ ಕಾರಣಕ್ಕಾಗಿ ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಇದೆಯಲ್ಲ ಅದನ್ನು ಆ್ಯಡ್ ಮಾಡ್ತೀವಿ. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರೆ ಆ್ಯಡ್ ಮಾಡಿದರೆ
15,200 ಅಲ್ಲಿ 1,000 ಆ್ಯಡ್ ಮಾಡಿದ್ರೆ ನಿಮಗೆ 16,200 ಔಟರ್ ಕಾಲಮಲ್ಲಿ ತೋರಿಸ್ಬೇಕು. ಜೊತೆಗೆ ಜನರಲ್ ಎಕ್ಸ್ಪೆನ್ಸಸ್ ಅಂತ ಇದೆಯಲ್ಲ, ಜನರಲ್ ಎಕ್ಸ್ಪೆನ್ಸಸ್ ಆ್ಯಸ್ ಇಟ್ ಈಸ್ ಏನಿದೆ ಅದನ್ನೇ ತಗೊಳ್ಳಿ. 10,800 ಇದೆ, ಅದನ್ನು ತಗೊಳ್ಳಿ. ಅದಾದಮೇಲೆ ಅಲ್ಲಿ ಏನು ಬರ್ತವೆ, ಫರ್ನಿಚರ್ ಬರುತ್ತೆ, ಓಪನಿಂಗ್ ಇದರಲ್ಲಿ ಫರ್ನಿಚರ್ ಬರುತ್ತೆ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ. ಓಕೆ, ಆ್ಯಂಡ್ ದೆರ್ ಇಸ್ ಫರ್ನಿಚರ್ ಬರುತ್ತೆ. ಆ್ಯಂಡ್ ಏನು ಸ್ಪೋರ್ಟ್ಸ್ ಮಟೀರಿಯಲ್ಸ್ ಇದ್ದಾವೆ. ಆ ಸ್ಪೋರ್ಟ್ಸ್ ಮಟೀರಿಯಲ್ಲು ಫರ್ನಿಚರ್ ತೊಗೋಬಾರ್ದು, ಯಾಕೆಂದರೆ ಅದು ಬ್ಯಾಲೆನ್ಸ್ ಶೀಟು, ಮತ್ತು ಬ್ಯಾಲೆನ್ಸ್ ಕ್ಯಾರಿ ಡೌನ್ ತೊಗೋಬಾರ್ದು, ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ತೊಗೊಳ್ತೀವಿ ಅಂತ. ನೆಕ್ಸ್ಟ್ ನೋಡಿ, ರಿಸಿಪ್ಟ್ ಸೈಡ್ ಬನ್ನಿ. ನೀವು ರಿಸಿಪ್ಟ್ ಸೈಡ್ ಬಂದಾಗ ಫಸ್ಟು ಸಬ್ಸ್ಕ್ರಿಪ್ಷನ್ಸ್ ಇದೆ ಅಲ್ಲ, ಸಬ್ಸ್ಕ್ರಿಪ್ಷನ್ ಈ ವರ್ಷದ್ದು ಇದೆ, ಹಿಂದಿನ ವರ್ಷದ್ದು ಇದೆ. ಹಿಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ನು ಮತ್ತು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿರುವ ಸಬ್ಸ್ಕ್ರಿಪ್ಷನ್ ಇದೆ ನೋಡಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡು ಸಬ್ಸ್ಕ್ರಿಪ್ಷನ್ ಅಂತಿದೆ, ಅದು ಸೇಮ್ ಆಗಿರೋದ್ರಿಂದ ಅದಕ್ಕಾಗಿ ಅಲ್ಲಿ 4,800, ಅದು 4,800 ಆಗಿರೋದ್ರಿಂದ ಅದನ್ನು ತಗೋಬಾರ್ದು ಎಲ್ಲಿಗೂ. ಅದಾದಮೇಲೆ ಫಸ್ಟ್ ಈ ವರ್ಷದ್ದು 90,200 ಇದನ್ನು ತಗೊಳ್ಳಿ. ಈ ವರ್ಷದ್ದು 90,200 ತಗೊಂಡು ಅದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿದ್ದಾರೆ. ಅದು 5,600 ಏನೋ ಇದೆ. 5,600 ನೀವು ತಗೊಳ್ಳಿ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ 5,600 ಇದೆಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೇಕು, ಯಾಕಂದರೆ ಅದು ಈ ವರ್ಷದ್ದು. ಮತ್ತು ಹಿಂದಿನ ಬ್ಯಾಲೆನ್ಸ್ ಶೀಟಲ್ಲಿ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಿದೆ ನೋಡಿ, ಹಳೆ ಬ್ಯಾಲೆನ್ಸ್ ಶೀಟಲ್ಲಿ. ಅದು ಹೋದ ವರ್ಷ ಅದು ಅಡ್ವಾನ್ಸ್ ಆಗಿದ್ರೆ ಈ ವರ್ಷದ್ದು ಬ್ಯಾಲೆನ್ಸು, ಆ ಕಾರಣಕ್ಕಾಗಿ ನಾವು ಅದನ್ನು ಆ್ಯಡ್ ಮಾಡ್ತೀವಿ. ಟೋಟಲ್ 5,600 ಆ್ಯಂಡ್ 4,000 ಆ್ಯಡ್ ಮಾಡಿದರೆ 90,200 ಅಲ್ಲಿ ನಿಮಗೆ 99,800 ಸಬ್ಸ್ಕ್ರಿಪ್ಷನ್ ಬರುತ್ತೆ. ಇದನ್ನು ನೀಟಾಗಿ ಕೇಳ್ಕೊಳ್ಳಿ. ಫಸ್ಟು ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಇರುವಂತಹ 90,200 ಈ ವರ್ಷದ್ದು ಸಬ್ಸ್ಕ್ರಿಪ್ಷನು. ಅದಕ್ಕೆ ಆ್ಯಡ್ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟಿರುವಂಥ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆ್ಯಡ್ ಮಾಡಿ. ಮತ್ತು ಇನ್ನೊಂದು ಯಾವ್ದು ಆ್ಯಡ್ ಮಾಡಬೇಕಂದ್ರೆ ಲಯಬಿಲಿಟಿ ಸೈಡ್ ಆಫ್ ದಿ ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಪ್ರೀಪೇಯ್ಡ್ ಸಬ್ಸ್ಕ್ರಿಪ್ಷನ್ ಇದೆಯಲ್ಲ, ಅದು ಹಿಂದಿನ ವರ್ಷ ಪ್ರೀಪೇಯ್ಡ್ ಆದರೆ ಈ ವರ್ಷ ಅದು ಈ ವರ್ಷದ ಬ್ಯಾಲೆನ್ಸ್ ಆಗಿರೋದ್ರಿಂದ ಅದನ್ನು ನಾವು ಆ್ಯಡ್ ಮಾಡ್ಕೊಳ್ತೀವಿ. ಟೋಟಲ್ ಆ್ಯಡ್ ಮಾಡಿದ್ರೆ ನಿಮಗೆ 99,800 ಬರುತ್ತೆ. ಮತ್ತೊಂದಿದೆ ನೋಡಿ ಸಬ್ಸ್ಕ್ರಿಪ್ಷನ್ನು, ಲಾಸ್ಟ್ 2021 ಇದೆ ನೋಡಿ. 2021 ಸಬ್ಸ್ಕ್ರಿಪ್ಷನ್ಸು, ಇದು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 4,200 ಅಂತ ಇಲ್ಲಿ ತಗೋಬೇಕು. ಓಕೆ, ಅಡ್ಜಸ್ಟ್ಮೆಂಟ್ಸಲ್ಲಿ ಕೊಟ್ಟರೆ ಮಾತ್ರ ಅದನ್ನು 2 ಸಲ ತಗೋಬೇಕು. ಅಲ್ಲಿ ಕೊಟ್ಟರಾಗ ಇಲ್ಲಿ ತಗೋಬೇಕು. ಮತ್ತು ಇದನ್ನು ಲೆಸ್ ಮಾಡೋಕ್ಕೆ ಹೋಗಿದ್ರಿ, ಮಾಡಬಾರ್ದು. ಓಕೆ, ದ ನೆಕ್ಸ್ಟ್ ಡೊನೇಷನ್ಸು 50% ಕ್ಯಾಪಿಟಲೈಸ್ ಆಗಿದೆ. 32,400 ಅಲ್ಲಿ 50% ಕ್ಯಾಪಿಟಲೈಸ್ ಆಗಿದೆ, ಅದಕ್ಕೆ 16,200 ಆಗುತ್ತೆ. ಓಕೆ, 32,400 ಅಲ್ಲಿ ಅದನ್ನು ತಗೋಬೇಕು. ಮತ್ತು 16,200 ಇಲ್ಲಿ ನೋಡಿ ನಾವು ಕ್ಯಾಪಿಟಲ್ಗೆ ಆ್ಯಡ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಇಂಟ್ರೆಸ್ಟ್ ಅಕ್ರೂಡ್ ಇದೆ ನೋಡಿ, ಅದು ಇನ್ಕಮ್ ಸೈಡ್ ಇದೆ ನೋಡಿ. ರಿಸಿಪ್ಟ್ ಸೈಡ್ ಇರೋದೆಲ್ಲ 2,800 ಇದೆ. ಕೆಳಗಡೆ ಏನಾಗಿದೆ, ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ ಕೆಳಗಡೆ, ಅಥವಾ ಇಂಟ್ರೆಸ್ಟ್ ಅಕ್ರೂಡ್ ಅಂತ ಕೊಟ್ಟಿದ್ದಾರೆ 800. ಅದೇನದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ ಆಗಿರೋದ್ರಿಂದ ಇದನ್ನು ನಾವು ಆ್ಯಡ್ ಮಾಡ್ತೀವಿ. ರೆವೆನ್ಯೂ ರಿಸಿಪ್ಟ್ ಇವೆಲ್ಲ, ಅದಕ್ಕಾಗಿ 2,800 ಪ್ಲಸ್ 800 ಬೋತ್ ಆರ್ ಕ್ಲಬ್ ಟುಗೆದರ್ 3,600. ಆ್ಯಂಡ್ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್, ಓಲ್ಡ್ ಸ್ಪೋರ್ಟ್ಸ್ ಮಟೀರಿಯಲ್ ಇದೆ, ಅದು 2,000 ಇದೆ, ಅದನ್ನು ನೀವು ಆ್ಯಸ್ ಇಟ್ ಈಸ್ ತಗೊಳ್ಳಿ. ಸಿ ದಿಸ್ ಇಸ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇದು ಪೇಮೆಂಟ್ ಸೈಡು ಇಷ್ಟು ತೊಗೊಂಡು ಇದನ್ನು ಟೋಟಲ್ ಮಾಡಿದ್ರೆ 99,800, 16,200, 65,200, 3,600 ಆ್ಯಂಡ್ 2,000 ಆ್ಯಡ್ ಮಾಡಿದರೆ ನಿಮಗೆ 1,86,800 ಬರುತ್ತೆ. ಅದರಲ್ಲಿ ಇವೆಲ್ಲ ಏನು ಎಕ್ಸ್ಪೆನ್ಸಸನ್ನು ಲೆಸ್ ಮಾಡ್ಕೋಬೇಕು. ಇದೆಲ್ಲ ಇನ್ಕಮು, ಬಳ್ಳಾರಿ ಸ್ಪೋರ್ಟ್ಸ್ ಕ್ಲಬ್ಬಿಗೆ ಬಂದಿರುವಂಥ ಇನ್ಕಮು. ಆ ಇನ್ಕಮಲ್ಲಿ ಇವೆಲ್ಲ ಎಕ್ಸ್ಪೆನ್ಸಸನ್ನು ಲೆಸ್ ಮಾಡಿದರೆ ನಿಮಗೆ ಬರುವಂಥ ಅಮೌಂಟ್ ಇದೆಯಲ್ಲ ಅದನ್ನು ಸರ್ಪ್ಲಸ್ ಅಂತ ಹೇಳ್ತೀವಿ. ಈಗ ಸರ್ಪ್ಲಸ್ ನೋಡಿ, ಸರ್ಪ್ಲಸ್ ಎಷ್ಟು ಉಳಿದಿದೆ ನಮ್ಮಲ್ಲಿ ಅಂದರೆ 94,080 ರೂಪೀಸ್ ಉಳಿದಿದೆ, ಮ್ಯಾಕ್ಸಿಮಮ್ ಉಳಿದಿದೆ. ಅದನ್ನು 94,080 ರೂಪೀಸು ಸರ್ಪ್ಲಸ್ ಆಗುತ್ತೆ. ಯಾವುದನ್ನು 1,86,800 ಅಲ್ಲಿ ನೀವು ಇದನ್ನೆಲ್ಲ ಕಳಿಬೇಕು. 8,800 ಕಳಿಬೇಕು, 46,400 ಕಳಿಬೇಕು, 16,200 ಡಿಡಕ್ಟ್ ಮಾಡ್ಕೋಬೇಕು, ಆ್ಯಂಡ್ 10,800 ಆಲ್ಸೋ ಡಿಡಕ್ಟೆಡ್, ಆ್ಯಂಡ್ 3,280 ಆಲ್ಸೋ ಡಿಡಕ್ಟೆಡ್. ಆ್ಯಂಡ್ ದಿಸ್ ಇಸ್ ಡಿಪ್ರಿಸಿಯೇಷನ್ 7,240 is also going to be deducted from this. Then you will find here 94,080. That is the answer for this income and expenditure account is to be prepared, because to be find out the surplus or deficit of the company. This is a balancing figure. Okay, and by the help of this income and expenditure account we will going to be prepare the balance sheet. First ನಾವು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕಾದ್ರೆ
ನೀವು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಇರುತ್ತೆ ನೋಡಿ, ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಕೊಟ್ಟಿರ್ತಾನೆ. ಆ ಕ್ಯಾಪಿಟಲ್ ಫಂಡನ್ನು ಫಸ್ಟ್ ತೊಗೊಳ್ಳಿ. ಅದು ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಎಷ್ಟು ಕೊಟ್ಟಿದ್ದಾನೆ ಅಂದರೆ 1,30,800 ಕೊಟ್ಟಿದ್ದಾನೆ. ಅದಕ್ಕೆ ಆ್ಯಡ್ ಏನು ಮಾಡಬೇಕು, ಫಸ್ಟೇ ತೊಗೊಂಬಿಡಿ. ಯಾವುದು ಸರ್ಪ್ಲಸ್ 94,080 ಆ್ಯಡ್ ಮಾಡಿ. ಸರ್ಪ್ಲಸ್ ಇರೋದು ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಪ್ರಿಪೇರ್ ಮಾಡಿ ನಮಗೆ ಬಂದಿರುವಂಥ ಅಮೌಂಟು, ಅದನ್ನು ಸರ್ಪ್ಲಸ್ ಅಂತ ಹೇಳ್ತೀವಿ. ಅದನ್ನು 94,080 ತಗೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ಈಸ್ ದ ಡೊನೇಷನ್. ಡೊನೇಷನ್ ಅಂದರೆ ಹಾಫ್ ಕ್ಯಾಪಿಟಲೈಸ್ ಆಗಿದೆ ಆ್ಯಂಡ್ ಹಾಫು ಇಲ್ಲಿ ಕ್ಯಾಪಿಟಲ್ ರಿಸಿಪ್ಟ್ ಆಗಿದೆ. ಆ ಕಾರಣಕ್ಕಾಗಿ ಇವೆಲ್ಲವನ್ನು 16,200 32,400 ಹಾಫ್ ತೊಗೊಂಡ್ರೆ 16,200 ಆಗುತ್ತೆ. ಅದನ್ನೆಲ್ಲ ಈ ಮೂರನ್ನು ಆ್ಯಡ್ ಮಾಡಿದರೆ ನಿಮಗೆ ಯು ವಿಲ್ ಗೋಯಿಂಗ್ ಟು ಬಿ ಗೆಟ್ 2,41,080 2,41,080. ಆ್ಯಂಡ್ ದೆನ್ ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತಿದೆ ಅಲ್ಲ, ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ 2020 ಆ್ಯಂಡ್ 21 ಸಬ್ಸ್ಕ್ರಿಪ್ಷನ್ ಅಂತಿದೆ ಅಲ್ಲ, ಅದನ್ನು ಇಲ್ಲಿ ತೊಗೋಬೇಕು. ಯಾಕಂದರೆ ಅದು ಮುಂದಿನ ವರ್ಷದ್ದು ರಿಸೀವ್ಡ್ ಇನ್ ಅಡ್ವಾನ್ಸ್ ಆಗಿದೆ. 4,200 ಇದನ್ನು ತೊಗೊಳ್ಳಿ. ಆ್ಯಂಡ್ ಪ್ರಿಂಟಿಂಗ್ ಅನ್ಪೇಯ್ಡ್ ಅಂತಿದೆ, ಇದೂ ಅಷ್ಟೇ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಇದು ಪ್ರೀಪೇಯ್ಡ್ ಇನ್ಕಮ್ಸು, ಯಾವುದು ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಇನ್ ಅಡ್ವಾನ್ಸು. ಇದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಇದನ್ನು 1,000 ತೊಗೊಳ್ತೀವಿ. ಟೋಟಲ್ ಇದನ್ನು 2,41,080 4,200 ಆ್ಯಂಡ್ 1,000 ನೀವು ಕ್ಲಬ್ ಮಾಡಿದರೆ ನಿಮಗೆ 2,46,280 ರೂಪೀಸ್ ಬರುತ್ತೆ. ಇದು ಆನ್ಸರ್. 2,46,280 ಲಯಬಿಲಿಟಿ ಸೈಡ್ ಬರುತ್ತೆ. ಅಸೆಟ್ ಸೈಡ್ ಬಂದಾಗ ಕ್ಯಾಶ್ ಅಟ್ ಬ್ಯಾಂಕು, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತಿದೆ ನೋಡಿ, ಆ ಅಮೌಂಟ್ ತೊಗೋಬೇಕು ಫಸ್ಟಿಗೆ, ಮರಿಬೇಡಿ. ಓಕೆ, ಅದನ್ನು ತೊಗೊಂಡು ದಿಸ್ ಇಸ್ ದ ಫಸ್ಟ್ ಅಮೌಂಟ್. ವೈಲ್ ಇನ್ ದಿ ಲಾಸ್ಟ್ balance carried down in the receipts and payments account, that amount only we should going to take here, 60,800. The next, you should go through the opening balance sheet. There you will find investments 5,200, that should be recorded. And you should also refer to the opening balance sheet. Nodi, idu tumba important. Opening balance sheet alli first ಗೆ ನಿಮಗೆ 43,600 ಸ್ಪೋರ್ಟ್ಸ್ ಮಟೀರಿಯಲ್ಸ್ ಅಂತಿದೆ, ಅದನ್ನು ತಗೊಳ್ಳಿ. ಹಳೇದು ನಮ್ಮ ಹತ್ರ ಸ್ಪೋರ್ಟ್ಸ್ ಮಟೀರಿಯಲ್ ಎಷ್ಟಿತ್ತು 43,600. ಅದಿದ್ರೂ ಇನ್ನೊಂದು ಸಲ ಪರ್ಚೇಸ್ ಮಾಡಿದ್ದೀವಿ. ಯಾವಾಗ ಪರ್ಚೇಸ್ ಮಾಡಿದ್ದೀವಿ? 1/7/2019 ಪರ್ಚೇಸ್ ಮಾಡಿದ್ದೀವಿ. ನ್ಯೂ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್. ಅವೆರಡು ಆ್ಯಡ್ ಮಾಡಿದರೆ ನಿಮಗೆ ಎಷ್ಟು ಸಿಗುತ್ತೆ? 1,01,200 ಸಿಗುತ್ತೆ. ನೋಡಿ, ಹಳೇದು 43,600 ಸ್ಪೋರ್ಟ್ಸ್ ಮಟೀರಿಯಲ್ಲು, ಈಗ ಹೊಸದಾಗಿ ತೊಗೊಂಡಿರೋದು ನ್ಯೂ ಸ್ಪೋರ್ಟ್ಸ್ ಮಟೀರಿಯಲ್ ಪರ್ಚೇಸ್ ಮಾಡಿರೋದು ಯಾವಾಗ 1/7/2019 ಅಲ್ಲಿ 6 ಮಂತ್ ಆಗುತ್ತೆ. ಅದರದ್ದು ಎಷ್ಟಾಗುತ್ತೆ? 52,600 ಆಗುತ್ತೆ. ಓಕೆ, 52,600 ಆಗುತ್ತೆ. ಅವೆರಡನ್ನು ಆ್ಯಡ್ ಮಾಡಿದಾಗ ಅವೆರಡು ಅದನ್ನು ಆ್ಯಡ್ ಮಾಡಿದಾಗ 1,01,200 ಆಗುತ್ತೆ. ಅದನ್ನು ಡಿಪ್ರಿಷಿಯೇಷನ್ ಇಲ್ಲಿ ಮಾಡಿದ್ದೀರಿ ನೋಡಿ. ಡಿಪ್ರಿಷಿಯೇಷನ್ ಮಾಡಿದಾಗ ಫರ್ನಿಚರಿಗೆ ನೋಡಿ 10% ಮಾಡಿದ್ವಿ, 32,000 ಓಪನಿಂಗ್ ಬ್ಯಾಲೆನ್ಸಿಗೆ ಮಾಡಬೇಕು. ಮತ್ತು ಇನ್ನೊಂದು ಪರ್ಚೇಸ್ ಮಾಡಿದ್ದೀವಲ್ಲ ಡಿಪ್ರಿಷಿಯೇಷನ್ನು, ಆ ಡಿಪ್ರಿಷಿಯೇಷನಿಗೆ ಮಾಡಬಾರ್ದು. ಯಾಕೆಂದರೆ ಇವತ್ತೇ ಡೇಟಿಗೆ ಅದನ್ನು ಪರ್ಚೇಸ್ ಮಾಡಿರೋದ್ರಿಂದ 31st ನಾವು ಪರ್ಚೇಸ್ ಮಾಡೋದು, ಒಂದು ದಿವಸಕ್ಕೆ ನಾವು ಡಿಪ್ರಿಷಿಯೇಷನ್ ಮಾಡ್ಲಿಕ್ಕೆ ಬರೋದಿಲ್ಲ, ಅದನ್ನು ತೊಗೋಬೇಡಿ ಅಂತ ಹೇಳ್ತೀವಿ. ದೆನ್ ಸ್ಪೋರ್ಟ್ಸ್ ಮಟೀರಿಯಲ್ ಡಿಪ್ರಿಷಿಯೇಷನ್ ನಾನು ನಿಮಗೆ ಹೇಳಿಲ್ಲ. ಫಸ್ಟ್ ಓಪನಿಂಗಿಗೆ 43,600ಗೆ 10% ಮಾಡಿದರೆ ನಿಮಗೆ 4,360 ಬರುತ್ತೆ. ಇನ್ನೊಂದು ಸಲ ನೀವು ಪರ್ಚೇಸ್ ಮಾಡಿದಿರಲ್ಲ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಪೇಮೆಂಟ್ ಸೈಡ್ ಇದೆ ನೋಡಿ, ಯಾವುದು ನ್ಯೂ ಪರ್ಚೇಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್, ಅದೆಷ್ಟಿದೆ ಅಂದರೆ 57,600 ಇದೆ. ಅಲ್ಲಿಂದ ಈಗ ಯಾವಾಗ 1/7/2019 31/3/2020 ನಿಮಗೆ 6 ಮಂತ್ ಆಗುತ್ತೆ. ಅದಕ್ಕಾಗಿ 57,600 ಇಂಟು 10% ಇದೆ, ಇಂಟು ಎಷ್ಟು? ಇಂಟು 6 ಮಂತ್ ನಾವು ಯೂಸ್ ಮಾಡಿದ್ದೀವಿ. 6 ಮಂತಿಗೆ ಡಿಪ್ರಿಷಿಯೇಷನ್ ಕೊಡಬೇಕು. 6 ಮಂತ್ ಡಿವೈಡೆಡ್ ಬೈ ಹೌ ಮೆನಿ ಮಂತ್ಸ್ ಇನ್ ಎ ಇಯರ್? 12 ಮಂತ್ಸ್. 6 ಡಿವೈಡೆಡ್ ಬೈ 12 ಮಾಡಿದರೆ 2,880 ಬರುತ್ತೆ. ಇವೆರಡೂ ಸೇರಿಸಿದರೆ 7,240 ಬರುತ್ತೆ. ಈ ಡಿಪ್ರಿಷಿಯೇಷನು ಇದು ಸ್ಪೋರ್ಟ್ಸ್ ಮಟೀರಿಯಲ್ ಇದೆಯಲ್ಲ, ಫಸ್ಟ್ ಓಪನಿಂಗ್ ತೊಗೊಂಡು ಅದಕ್ಕೆ ಪರ್ಚೇಸಸ್ ಆ್ಯಡ್ ಮಾಡಿ ಮತ್ತು ಅದರಲ್ಲಿ ಡಿಪ್ರಿಷಿಯೇಷನನ್ನು ಲೆಸ್ ಮಾಡಿದರೆ ನಿಮಗೆ 93,960 ಅಮೌಂಟ್ ಬರುತ್ತೆ. ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಸ್ಪೋರ್ಟ್ಸ್ ಮಟೀರಿಯಲ್ಸ್. ಆ್ಯಂಡ್ ಸಿಮಿಲರ್ಲಿ the ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್ ಶೀಟ್ ಈಸ್ 32,800. ಓಪನಿಂಗ್ ಬ್ಯಾಲೆನ್ಸ್ ಶೀಟಲ್ಲಿ ಇದೆ ನೋಡಿ 32,800. ಆ್ಯಂಡ್ ನ್ಯೂಲಿ ಪರ್ಚೇಸ್ in the right now data, that is called new purchase of furniture 48,000, both clubbed together 80,800. Then deducted depreciation
3,280 3,280 ಡಿಪ್ರಿಷಿಯೇಷನ್ ಲೆಸ್ ಮಾಡಿದರೆ 77,520 ಬರುತ್ತೆ. ಅದು ನಿಮಗೆ ಫರ್ನಿಚರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಸ್ಯಾಲರಿ ಪ್ರೀಪೇಯ್ಡ್ ಇದೆ, ಓಕೆ, ಅಂದರೆ ಪ್ರೀಪೇಯ್ಡ್ ಸ್ಯಾಲ್ರಿ ಅಂದರೆ ಇದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇದು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸು, ಆ್ಯಂಡ್ ಇಂಟ್ರೆಸ್ಟ್ ಅಕ್ರೂಡ್ ಇದೆ ಕೆಳಗಡೆ ಅಡ್ಜಸ್ಟ್ಮೆಂಟ್ಸಲ್ಲಿ, ಅದನ್ನು ನಾವು ಔಟ್ಸ್ಟ್ಯಾಂಡಿಂಗ್ ಇನ್ಕಮು, ಇವೆರಡು ಔಟ್ಸ್ಟ್ಯಾಂಡಿಂಗ್ ಇನ್ಕಮು, ಇದು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಇವೆಲ್ಲ ತೊಗೊಂಡ್ರೆ ನಿಮಗೆ ಇಲ್ಲಿನೂ ಅಸೆಟ್ ಸೈಡು 2,46,280 ಆಗುತ್ತೆ. ದಿಸ್ ಇಸ್ ದ ಪ್ರಾಬ್ಲಮ್. ಓಕೆ, ವಿ ಹ್ಯಾವ್ ಟು ಬಿ ಕ್ಲೋಸ್ ದಿಸ್ ಪ್ರಾಬ್ಲಮ್. ಇನ್ನೇನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು. ನೀವು ಇಲ್ಲಿನೇ ಸ್ವಲ್ಪ ಇದು ನಾವು ಹೆಂಗೆ ಕೊಟ್ಟಿದ್ದೀವಿ ಅನ್ನೋದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಸ್ಪೋರ್ಟ್ಸ್ ಮಟೀರಿಯಲಿಗೆ ಓಪನಿಂಗಿಗೆ 10%, ಆ್ಯಂಡ್ ನೀವು ಮಧ್ಯದಲ್ಲಿ ಪರ್ಚೇಸ್ ಮಾಡಿರೋ ಅಸೆಟ್ಸಿಗೆ 10%, ಬಟ್ ಎಷ್ಟು ಮಂತ್ ಇದೆ ಅದನ್ನು 6/12 ಮಾಡಿದರೆ ನಿಮಗೆ 6 ಮಂತ್ ಆಗಿದೆ ಅದನ್ನು ಪರ್ಚೇಸ್ ಮಾಡಿ 6 ಮಂತೇ ಡಿಪ್ರಿಷಿಯೇಷನ್ ಕೊಡಬೇಕಾಗತ್ತೆ. ಅವಾಗ 2,880 ಆಗುತ್ತೆ. ಎರಡು ಸೇರಿಸಿ 7,240 ಆಗುತ್ತೆ. ಇನ್ನೊಂದು ಸಲ ಬೇಕಿದ್ರೆ ನಿಮಗೆ ಅಡ್ಜಸ್ಟ್ಮೆಂಟ್ಸಲ್ಲಿ ಏನು ಕೊಟ್ಟಿದ್ದೀವಿ, ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇಲ್ಲಿ ಆ್ಯಡ್ ಮಾಡಿದ್ದೀವಿ, ಮತ್ತು ಇಲ್ಲಿ ಅಸೆಟ್ ಸೈಡ್ ತೋರಿಸಿದ್ದೀವಿ. ಜೊತೆಗೆ ಪ್ರಿಂಟಿಂಗ್ ಅನ್ಪೇಯ್ಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಅದನ್ನು ಸಹ ಇಲ್ಲಿ ಆ್ಯಡ್ ಮಾಡಿದ್ದೀವಿ, ಮತ್ತು ಅದನ್ನು ಈ ಸೈಡ್ ತೋರಿಸಿದ್ದೀವಿ. 2 ಸಲ ಬಂದಿದೆ ನೋಡಿ, ಲಯಬಿಲಿಟಿ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್. ಇನ್ನೊಂದು ಯಾವುದು, ಇಂಟ್ರೆಸ್ಟ್ ಅಕ್ರೂಡ್ ಇಲ್ಲಿನೂ ಅದು ಔಟ್ಸ್ಟ್ಯಾಂಡಿಂಗ್ ಇನ್ಕಮು, ಇದನ್ನು ಆ್ಯಡ್ ಮಾಡಿದ್ದೀವಿ, ಜೊತೆಗೆ ಅದನ್ನು ಅಸೆಟ್ ಸೈಡ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ತೋರಿಸಿದ್ದೀವಿ. ದ ನೆಕ್ಸ್ಟ್ ಡಿಪ್ರಿಷಿಯೇಷನ್ ಆನ್ ಫರ್ನಿಚರ್, ಡಿಪ್ರಿಷಿಯೇಟ್ ಮಾಡಿದ್ದೀವಿ ಫರ್ನಿಚರಿಗೆ ಮತ್ತು ಸ್ಪೋರ್ಟ್ಸ್ ಮಟೀರಿಯಲ್ಗೆ ಡೆಬಿಟ್ ಸೈಡ್ ಆಫ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಿ ಆ ಅಮೌಂಟಲ್ಲಿ ಅದನ್ನು ಲೆಸ್ ಮಾಡಿ ಈ ಕಡೆ ಬರೆದಿದ್ದೀವಿ. ಓಕೆ, ಓಪನಿಂಗ್ ಪ್ಲಸ್ ಪರ್ಚೇಸಸ್ ಅವೆರಡರಲ್ಲಿ ಲೆಸ್ ಮಾಡಿ ನೀವು ಈ ಕಡೆ ತೊಗೋಬೇಕಾಗತ್ತೆ, ಅದನ್ನು ತೊಗೊಂಡಿದ್ದೀವಿ. ಆ್ಯಂಡ್ ಕ್ಯಾಪಿಟಲೈಸ್ 50% ಡೊನೇಷನ್, 50% ಡೊನೇಷನ್ಸ್ ಇಲ್ಲಿನೂ ತೊಗೊಂಡಿದ್ದೀವಿ. 32,400ಗೆ ಹಾಫ್ ಮಾಡಿದರೆ 16,200, ಮತ್ತು ಅದನ್ನೇ ಹಾಫು ಇಲ್ಲಿ ಕ್ಯಾಪಿಟಲಿಗೆ ಆ್ಯಡ್ ಮಾಡ್ತಿದ್ದೀವಿ. ದಿಸ್ ಇಸ್ ದ ಟು ಡಿಫ್ರೆಂಟ್ ಅಡ್ಜಸ್ಟ್ಮೆಂಟ್ಸ್ ವಿ ಮೈಟ್ ಬಿ ಗೋಯಿಂಗ್ ಟು ಬಿ ಪಾಸ್. ಓಕೆ, ಇದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀವಿ. ಎನಿ ಡೌಟ್ಸ್ ಯು ಕ್ಯಾನ್ ಕ್ಲಾರಿಫೈ ವಿತ್ ಆನ್ಲೈನ್ ಅಥವಾ in chat with the WhatsApp also. Okay, then be careful. You should always have a ಕ್ವಶನ್ ಬ್ಯಾಂಕ್. ಆ್ಯಂಡ್ ಕ್ವಶನ್ ಬ್ಯಾಂಕಲ್ಲಿ ಇರೋ ಪ್ರಾಬ್ಲಮ್ಸನ್ನು ನೀವು ಮಾಡ್ತಾ ಹೋಗಿ, ಏನಾದರೂ ಡೌಟ್ ಇದ್ದರೆ ಅದರಲ್ಲೂ ಇರೋ ಡೌಟ್ಸನ್ನು ನಮಗೆ ಕೇಳ್ಬೋದು. ಇಲ್ಲ ನೀವೆಲ್ಲರ ಹತ್ರ ಕ್ವಶನ್ ಬ್ಯಾಂಕ್ ಇದೆ ಅಂತ ಹೇಳಿಬಿಟ್ರೆ ನಾನು ಎಲ್ಲ ಪ್ರಾಬ್ಲಮ್ಸು ನಿಮಗೆ ಅಡ್ಜಸ್ಟ್ಮೆಂಟ್ಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು ಫಾರ್ ಎವ್ರಿವನ್.